ಸುತ್ತ ಇವತ್ತಿನ ಒಂದು ಮುಖ್ಯವಾದ ಪಾಠಕ್ಕೆ ನಾವು ಹೋಗೋಣ. ಸೊ ಇಷ್ಟು ದಿನ ಅನೇಕ ವಿಚಾರಗಳನ್ನ ನಾವು ಏನು ಮಾಡಿದ್ವಿ, ಸತ್ಯವೇದ ಮುಖಾಂತರ ನೋಡ್ತಾ ಇದ್ರಿ. ಸೊ ಕಳೆದ ವಾರ ನಾವು ದೇವ್ರ ದರ್ಶನ ಗುಡಾರದಲ್ಲಿ ಅಂತ ಅನೇಕ ವಿಚಾರಗಳು ನೋಡಿದ್ರಿ. ಇವತ್ತು ಇಸ್ರೇಲಲ್ಲಿ ಇರೋಂಥ ಇನ್ನೊಂದು ಮುಖ್ಯವಾಗಿರೋಂಥ ಅದ್ಭುತ ನಾವೇನು ಮಾಡೋಣ ನೋಡೋಣ. ಏನಪ್ಪಾ ಅದು ಅಂದ್ರೆ ಯೋರ್ದನ್ ನದಿ. ಯೋರ್ದನ್ ನದಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಇಸ್ರೇಲಲ್ಲಿ ಅತಿ ಚಿಕ್ಕದಾಗಿರೋಂಥ ಒಂದು ನದಿ. ಆದರೆ ಇದು ಅತಿ ವೇಗವಾಗಿ ಒಳಗೋಂಥ ಒಂದು ನದಿ. ತುಂಬಾ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಂಥ ನದಿ ಯಾವ್ದಪ್ಪ ಅಂದ್ರೆ ರಿವರ್ ಜೋರ್ಡನ್. ಸೊ ರಿವರ್ ಜೋರ್ಡನ್ ಅನ್ನೋ ತಕ್ಷಣ ನಮಗೆ ಅನೇಕ ವಿಚಾರಗಳು ಸತ್ಯವೇದನೆ ಆಗ್ತದೆ ನಮಗೆ ಗಮನ ಬರ್ತಾರೆ. ಅದರ ಏನ್ರಿ ಯೇಸು ಕ್ರಿಸ್ತ ದೀಕ್ಷಾ ಸ್ಥಾನ ತಗೊಂಡಿದ್ದಲ್ಲಿ ಯೋರ್ದನ್ ನದಿಯಲ್ಲಿ. ಅದರ ನಾಮಾನ್ 7 ಸತಿ ಮುಳುಗಿದ್ದು ಎಲ್ಲಿಯಪ್ಪ ಅಂದ್ರೆ ಯೋರ್ದನ್ ನದಿಯಲ್ಲಿ. ಅದರ ಎಲಿಯಾ ಮತ್ತೆ ಎಲೀಶಾ ತನ್ನ ಒಂದು ಏನ್ರಿ ಕೆಲಸಗಳನ್ನ ಮಾಡಿದ್ದಿಲ್ಲಪ್ಪ ಅಂದ್ರೆ ಯೋರ್ದನ್ ನದಿಯಲ್ಲಿ ಅಂತ ಏನ್ ಮಾಡ್ತೀರಿ ನಾವು ನೋಡ್ತೀರಿ. ಅದರ ಸೊ ಇದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆಮೇಲೆ ಯೋಹಾನ ಕೂಡ ತನ್ನ ಸೇವೆನ ಆರಂಭ ಮಾಡಿದ್ದಿಲ್ಲಪ್ಪ ಅಂತ ನೋಡ್ತಿದ್ರೆ ಯೋರ್ದನ್ ನದಿಲಿ ಕೂಡ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಸೊ ಯೋರ್ದನ್ ಅಂತಾರೆ ಈ ಪದದ ಅರ್ಥ ಏನಪ್ಪಾ ಅಂತ ನೋಡಿದ್ರೆ ಡಿಸೆಂಡರ್ ಅಂತ ಹೇಳ್ತಾರೆ, ಇಳಿಜಾರು ಅಂತಂತಾರೆ. ಈ ಒಂದು ಯೋರ್ದನ್ ನದಿ ಎಲ್ಲಪ್ಪ ಉತ್ಪತ್ತಿ ಆಗ್ತದೆ ಅಂತ ನೋಡಿದ್ರೆ ಇದು 9,200 ಅಡಿ ಸಮುದ್ರ ನೆಲಮಟ್ಟದಿಂದ ಮೇಲೆ ಆರಂಭ ಆಗಿ 1,300 ಅಡಿ ಏನ್ರಿ ಸಮುದ್ರ ನೆಲಮಟ್ಟ ಕೆಳಗಡೆವರೆಗೆ ಏನಾಗ್ತದೆ ಅಲ್ಲಿ ಹರಿತದೆ. ಇದು ಹರಿಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾರೆ, ಜಸ್ಟ್ 100 ಮೈಲ್ಸ್ ರೀ. 100 ಮೈಲ್ಸ್ ಇಷ್ಟೊಂದು ಹೈ ಲೆವೆಲ್ ಇಂದ ಇಷ್ಟೊಂದು ಲೆವೆಲ್ವರೆಗೆ ಏನಾಗ್ತದೆ ಅದು ಯೋರ್ದನ್ ನದಿ ಏನಾಗ್ತದೆ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಆಮೇಲೆ ನೋಡ್ಬೇಕಾದ್ರೆ ಈ ಯೋರ್ದನ್ ಅಂತ ಅಂದ್ಬಿಟ್ಟು ಎಲ್ಲಪ್ಪ ಇಲ್ಲಿ ಪ್ರಾರಂಭ ಆಗ್ತದೆ ಅಂತಂದ್ರೆ ಎಲ್ಲಿ ಉತ್ಪತ್ತಿ ಆಗ್ತಾರೆ ಅಂತಂದ್ರೆ ಮೌಂಟ್ ಹರ್ಮೋನ್ ಅಂತ ಒಂದು ಸ್ಥಳದಲ್ಲಿ ಉತ್ಪತ್ತಿ ಆಗ್ತದೆ. ಈ ಮೌಂಟ್ ಹರ್ಮೋನ್ ಅಂತ ಸ್ಥಳದಲ್ಲಿ ಏನಪ್ಪಾ ಇದೆ ಅಂತ ನೋಡಿದ್ರೆ ಮೊದಲನೇದಾಗಿ ಅಲ್ಲಿ ತುಂಬಾ ಹಿಮ ಏನಾಗ್ತದೆ ಬೀಳ್ತದೆ. ಆ ಹಿಮ ಎಲ್ಲ ಕರಗಿ ಏನ್ರಿ ಅಲ್ಲಿ ಒಂದು 4 ಶಾಖೆಗಳ ಮುಖಾಂತರ ಏನಾಗ್ತದೆ ನೀರು ಚಿಕ್ಕದಾಗಿ ಫಾರ್ಮ್ ಆಗ್ತದೆ. ಅದು ಮೊದಲು ಎಲ್ಲಪ್ಪ ಬಂದು ಇಳಿತದೆ, ಯಾವ ಸ್ಥಳಕ್ಕೆ ಬಂದು ಇರ್ತದೆ ಅಂತಂದ್ರೆ ಲೇಕ್ ಹುಲ್ಲಾ ಹತ್ರ ಬಂದು ಏನಾಗ್ತದೆ ಅಲ್ಲಿ ಬಂದು ಇಳಿತದೆ. ಆ ಲೇಕ್ ಹುಲ್ಲಾ ಹತ್ರ ಏನಾಗ್ತಾರೆ ನೀರು ಬಂದು ಸೇರ್ಕೊಂತಾರೆ. ಆ ಲೇಕ್ ಹುಲ್ಲಾ ಒಂದು ಸ್ಥಳ ನೋಡ್ಬೇಕಾದ್ರೆ ಆ ನೀರು ಎಷ್ಟು ಶುದ್ಧವಾಗಿದೆ ಅಂತಂದ್ರೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ನೀರು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ತುಂಬಾ ನೀಟಾಗಿ ಕ್ಲೀನ್ ಆಗಿ ಏನಾಗಿದೆ ಅಲ್ಲಿದೆ. ಅದು ಒಳ್ಳೆ ಸೈಟ್ ಸ್ಪ್ರಿಂಗ್ ಸ್ಪಾಟ್. ನೀರು ತುಂಬಾ ಏನಾಗಿದೆ ಶುದ್ಧವಾಗಿರೋಂಥ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ಲೇಕ್ ಹುಲ್ಲಾ. ಆ ಲೇಕ್ ಹುಲ್ಲಾ ಎಲ್ಲಪ್ಪ ಇದೆ ಅಂತಂದ್ರೆ ಏನ್ರಿ ಒಂದು ನೆಲಮಟ್ಟಕ್ಕೆ ಏನಾಗಿದೆ ಅಲ್ಲಿ ಸಿ ಲೆವೆಲ್ ಹತ್ರ ಏನಾಗಿದೆ ಅಲ್ಲಿ ಏನ್ರಿ ಇದೆ ಅಂತ ನೋಡ್ತಿರೋದ್ರ. ಸರಿ, ಈ ಲೇಕ್ ಹುಲ್ಲಾ ಇಂದ ನೀರು ಬಿಟ್ಟು ನೆಕ್ಸ್ಟ್ ಎಲ್ಲಿಗಪ್ಪ ಬರ್ತಾರೆ ಅಂತಂದ್ರೆ ಸಿ ಆಫ್ ಗೆಲಿಲಿ ಹತ್ರ ಏನಾಗ್ತಾರೆ ಬಂದು ಸೇರ್ತದೆ. ಸರಿ, ಇದು ಹೆಂಗ ಬರ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಲೇಕ್ ಹುಲ್ಲಾ ಬಿಟ್ಟಿದ ತಕ್ಷಣ ನೀರು ಫುಲ್ ಕಲ್ಮಶಗಳಾಗಿ ಎಲ್ಲ ಸಂಪೂರ್ಣವಂತ ಒಂದು ಏನ್ರೆ ಮಣ್ಣು ಅದೆಲ್ಲ ಸೇರಿಕೊಂಡು ನೀರು ಕಂಪ್ಲೀಟ್ ಆಗಿ ಏನಾಗ್ಬಿಡ್ತದೆ ಗಲೀಜಾಗ್ಬಿಡ್ತದೆ. ಫುಲ್ ಗಲೀಜಾಗಿ ಆ ನೀರು ಎಲ್ಲಿಗಪ್ಪ ಬಂದು ಸೇರ್ತಾರೆ ಅಂದ್ರೆ ಸಿ ಆಫ್ ಗಲೀಲಿಗೆ ಏನಾಗ್ತಾರೆ ಬಂದು ಸೇರ್ತದೆ. ಸಿ ಆಫ್ ಗಲೀಲಿ ನಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತು 12 ಜನ ಅಪೊಸ್ತಲರನ್ನ ಆಯ್ಕೆ ಮಾಡಿದ್ದು ಮುಖ್ಯವಾಗಿ ಯೋಹಾನ ಮತ್ತೆ ಯಾಕೋಬನ ಕರೆದಿದ್ದಿಲ್ಲಪ್ಪ ಅಂದ್ರೆ ಪೇತ್ರನ ಕರೆದಿದ್ದು ಅಂದ್ರೆ ಸಿ ಆಫ್ ಗಲೀಲಿ ಹತ್ರನೇ. ಶಿಷ್ಯನುಗಳನ್ನ ಮೀನ್ ಹಿಡಿತಾ ಇರ್ಬೇಕಾರೆ ಸಮುದ್ರ ಅಲ್ಲದ ಕೊಲ್ಲ ಆಗ್ತಾ ಇರ್ಬೇಕಾರೆ ಯೇಸು ಕ್ರಿಸ್ತು ಸಮಾಧಾನ ಪಡಿಸಿದ ಸಮುದ್ರನೇ ಯಾವ್ದಂದ್ರೆ ಸಿ ಆಫ್ ಗಲೀಲಿ. ಸಮುದ್ರ ಮೇಲೆ ನಡ್ಕೊಂಡ್ ಬರ್ತಾರೆ ಗೊತ್ತಾ, ಅದು ಕೂಡ ಏನ್ರಿ ಸಿ ಆಫ್ ಗಲೀಲಿನೇ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅಂದ್ರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಏನ್ರಿ ಇಲ್ಲಿ ಲೇಕ್ ಹುಲ್ಲಾ ಹತ್ರ ಬಂದಿರೋ ನೀರು ಫುಲ್ ಕಲ್ಮಶ ಆಗಿ ಗಲೀಲಿಗೆ ಬರ್ತಾರಲ್ಲ. ಈ ಗಲೀಲಿ ಹತ್ರ ಬರ್ಬೇಕಾದ್ರೆ ಈ ನೀರು ಏನ್ರಿ ಫಸ್ಟ್ ಬರ್ಬೇಕಾದ್ರೆ ಫುಲ್ಲು ಗಲೀಜಾಗಿರ್ತಾರೆ. ಆದ್ರೆ ನೀರು ಇಲ್ಲಿಂದ ಮುಂದಕ್ಕೆ ಹೊರಡ್ಬೇಕಾದ್ರೆ ಸ್ವಲ್ಪ ಏನಾಗ್ತಾರೆ ಶುದ್ಧೀಕರಣ ಆಗಿ ನೀರು ಮುಂದಕ್ಕೆ ಏನಾಗೋದು ಇಲ್ಲಿನ ಅಲ್ಲಿ ಹೋಗ್ತದೆ ಅಲ್ರ. ಅಂದ್ರೆ ಕಲ್ಮಶ ಆಗಿರೋದು ನೀರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಗಲೀಲಿ ಹತ್ರ ಬಂದು ಸೆಟ್ಲ್ ಆಗ್ತದೆ, ಶಾಂತವಾಗ್ತದೆ. ಇದಾಗಿದ ನಂತರ ನೀರು ಮುಂದಕ್ಕೆ ಏನಾಗ್ತದೆ ಅಂದ್ರೆ ಹಂಗೆ ಕಂಟಿನ್ಯೂ ಆಗ್ತದೆ. ಹೆಂಗಪ್ಪ ಕಂಟಿನ್ಯೂ ಆಗ್ತದೆ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿಯ ಸೋದರಗಳೇ 60 ಮೈಲು ವಕ್ರವಾಗಿ ಏನ್ರಿ ಇಲ್ಲಿ ನೀವೇನ್ ಸ್ಕ್ರೀನ್ ನೋಡ್ತಿರೋ ಇದೇ ತರ ಲಿಟ್ರಲ್ ಆಗಿ ಟ್ರಾವೆಲ್ ಆಗ್ಬಿಟ್ಟು ನೀರೇನಾಗೋದು ಅಲ್ಲಿ ಬಂದ್ಬಿಟ್ಟು ಡೆಡ್ ಸಿಗೆ ಏನಾಗ್ತಾರೆ ಬಂದು ಸೇರ್ತದೆ ಅಲ್ವರ. ಸೊ ಡೆಡ್ ಸಿ ಅಂದ್ರೆ ಏನಪ್ಪಾ ಅಂತ ನೋಡ್ಬೇಕಾರೆ ಏನ್ರಿ ಈ ಒಂದು ಡೆಡ್ ಸಿ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ದ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತ್ ಅಂತ ನೋಡ್ಬೇಕಾರೆ ಯಾವ್ದಪ್ಪ ಅಂದ್ರೆ ಡೆಡ್ ಸಿ. ಡೆಡ್ ಸಿಗಿಂತ ಲೋವೆಸ್ಟ್ ಪಾಯಿಂಟ್ ಭೂಮಿಯಲ್ಲೇ ಇಲ್ಲ ರೀ. ಅದರ ಆಮೇಲೆ ಈ ಒಂದು ಡೆಡ್ ಸಿಗೆ ನೀರು ದಿನ ಎಷ್ಟೋ ಟನ್ಸ್ ಆಫ್ ಏನ್ರಿ ವಾಟರ್ ಬರ್ತದೆ. 6 ಮಿಲಿಯನ್ ಟನ್ಸ್ ಆಫ್ ವಾಟರ್ ದಿನ ಏನಾಗ್ತದ್ರಿ ಹರಿತಾ ಬರ್ತದ್ರಿ. ಹರಿತಾ ಬರ್ತಾ ಇದ್ರು ಸರಿ ಡೆಡ್ ಸಿ ಇದುವರೆಗೂ ಒಂದ್ಸರಿ ತುಂಬಿರೋ ರೆಕಾರ್ಡು ಇಲ್ವೇ ಇಲ್ಲ.
ಅದು ಮಾತ್ರ ಅಲ್ಲ, ಈ ಡೆಡ್ ಸಿ ಇಂದ ಫರ್ದರ್ ನೀರು ಮುಂದಕ್ಕೆ ಹೋಗೋದಿಕ್ಕೂ ಎಲ್ಲೂ ಔಟ್ಲೆಟ್ ಏನಿಲ್ಲ ರೀ, ಇಲ್ಲ ರೀ. ಅಂದ್ರೆ ಅದೇ ಎಂಡ್ ಪಾಯಿಂಟ್ ಅಲ್ಲ, ನೀರು ಮುಂದಕ್ಕೆ ಎಲ್ಲೂ ಹರ್ಕೊಂಡು ಹೋಗಲ್ಲ. ಆದ್ರೂ ಕೂಡ ಇಷ್ಟೊಂದು ಮಿಲಿಯನ್ಸ್ ಆಫ್ ವಾಟರ್ ಬರ್ತಾ ಇದ್ರು ಸರಿ, ಡೆಡ್ ಸಿ ಇದುವರೆಗೂ ತುಂಬಿರೋಂಥ ರೆಕಾರ್ಡೇ ಇಲ್ಲ ರೀ. ಆಮೇಲೆ ಡೆಡ್ ಸಿಯಲ್ಲಿ ಸಾಲ್ಟ್ ಕಂಟೆಂಟ್ ಎಷ್ಟಪ್ಪ ಇದೆ, ಉಪ್ಪಿನಾಂಶ ಎಷ್ಟಪ್ಪ ಇದೆ ಅಂತ ತಗೊಂಡ್ರೆ, ಬೇರೆ ಎಲ್ಲಾ ನದಿಗಳಿಗೆ ಕಂಪೇರ್ ಮಾಡಿದ್ರೆ ಏನ್ರಿ, ರಿವರ್ ಜೋರ್ಡನ್ನಲ್ಲಿ 5ರಷ್ಟು ಉಪ್ಪಿನಂಶ ಏನಾಗಿದೆ ಅಲ್ಲಿ ಇದೆ ಅಲ್ವರ. ಅದರಿಂದ ನೋಡ್ಬೇಕ್ರೆ ಇಷ್ಟೊಂದು ಉಪ್ಪಿನಂಶ ಇರೋದ್ರಿಂದ ಯಾವುದೇ ಮನುಷ್ಯ ಅಲ್ಲಿ ಮುಳುಗದೇ ಇಲ್ಲ ರೀ, ಅಲ್ವರ. ಈಜೊಡಿಬೋದು, ಸ್ವಿಮ್ಮಿಂಗ್ ಯಾರು ಬರಲ್ಲ ಅವರು ಕೂಡ ಏನ್ ಮಾಡ್ಬೋದು ಅಲ್ಲಿ ಈಜೊಡಿಬೋದು. ಯಾರು ಡೆಡ್ ಸಿಗೆ ಹೋಗಿದ್ರೆ ಗೊತ್ತಾಗ್ತದೆ ನೋಡಿರ್ತೀರಿ ಅಲ್ವರ. ಆಮೇಲೆ ಈ ಒಂದು ಡೆಡ್ ಸಿಯಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ, ಯಾವುದೇ ಮೀನ್ ಬಂದು ಜೀವಂತವಾಗಿ ಡೆಡ್ ಸಿಯಲ್ಲಿ ಸೇರ್ಕೊಂಡ್ರು ಇಮ್ಮಿಡಿಯೇಟಾಗಿ ಸತ್ತೋಗ್ಬಿಡ್ತದೆ. ಯಾಕಂದ್ರೆ ಉಪ್ಪಿನ ಅಂಶ ಎಷ್ಟಿದೆ ಅಂತಂದ್ರೆ ಯಾವ ಮೀನು ಬದುಕಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಏನೇ ಜೀವಂತವಾಗಿರೋಂಥ ವಸ್ತು ಡೆಡ್ ಸಿಗೆ ಬಂದು ಬಿದ್ದರೆ ಇಮ್ಮಿಡಿಯೇಟಾಗಿ ಏನಾಗ್ತಾರೆ, ಅದು ಸತ್ತೋಗ್ಬಿಡ್ತದೆ ಅದರ. ಸರಿ, ಹಂಗಾದ್ರೆ ಇದರಲ್ಲಿ ಏನಿದೆ ನೋಡಿ, ಇದೆ ಏನ್ರಿ, ಮೌಂಟ್ ಹರ್ಮೋನ್ನಲ್ಲಿ ಎಲ್ಲ ಹಿಮ ಎಲ್ಲ ಕರಗಿ ಆ ಪರ್ವತದ ಮೇಲೆ ಏನಾಗ್ತದೆ ಅಲ್ಲಿ ಬೀಳ್ತದೆ. ಅದು ಒಂದು ಶಾಖೆ ಆಗಿ ಫಾರ್ಮ್ ಆಗಿ ಹುಲ್ಲ ಹತ್ರ ಏನಾಗ್ತದೆ ಬಂದು ಸೇರ್ತದೆ. ಆ ಲೇಕ್ ಹುಲ್ಲ ಹತ್ರ ನೀರು ತುಂಬ ಶುದ್ಧವಾಗಿರ್ತದೆ. ಆದರೆ ಅಲ್ಲಿಂದ ಮುಂದಕ್ಕೆ ಬರ್ಬೇಕಾದ್ರೆ ನೀರು ಫುಲ್ಲು ಕಲ್ಮಶ ಆಗ್ಬಿಡ್ತದೆ. ಆದರೆ ಆ ಕಲ್ಮಶವಾಗಿರೋದು ನೀರು ಗಲೀಲಿ ಹತ್ರ ಬಂದು ಸೇರಿದ ತಕ್ಷಣ ಸ್ವಲ್ಪ ಶುದ್ಧ ಆಗ್ತದೆ. ಮುಂದಕ್ಕೆ ನೀರು ಹರಿಬೇಕಾದ್ರೆ ವಕ್ರವಾಗಿ ಏನಾಗ್ತದೆ, ಹರ್ಕೊಂಡು ಎಲ್ಲಿಗಪ್ಪ ಬರ್ತಾರೆ ಅಂತಂದ್ರೆ ಡೆಡ್ ಸಿಗೆ ಏನಾಗ್ತದೆ ಅಲ್ಲಿ ಬಂದು ಸೇರೋದು ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಈ ಒಂದು ಯೋರ್ದೊಂದು ಮಾರ್ಗ ಅತ್ಯಂತ ಎತ್ತರವಾಗಿರೋದು ಸ್ಥಳದಿಂದ ಅತ್ಯಂತ ಕೆಳಮಟ್ಟ ಸ್ಥಳಕ್ಕೆ ಬಂದು ಸೇರ್ತಾರಲ್ಲ, ಇದರ ಒಂದು ಅರ್ಥ ಏನು ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ಏನಪ್ಪ ನೋಡಿಸ್ತದೆ ಅಂತಂದ್ರೆ ಮನುಷ್ಯನ ಮಾರ್ಗ. ಏನಪ್ಪ ನೋಡಿಸ್ತಂದ್ರೆ ಇದು ಮನುಷ್ಯನ ಮಾರ್ಗ. ಮನುಷ್ಯನ ದೇವ್ರು ಯಾವ ಥರ ಸೃಷ್ಟಿ ಮಾಡಿದ್ರು, ಯಾವ ಥರ ಅವನು ಪಾಪಕ್ಕೆ ಬಿದ್ದ, ಅದಾದ್ಮೇಲೆ ಯಾವ ಥರ ವಕ್ರವಾಗಿ ಹೋಗ್ತಾ ಇದೆ ಅಂದ್ಬಿಟ್ಟು ಅದೇ ಏನು ಮಾಡ್ತಾರೆ, ಇನ್ನೂ ಸೂಚನೆ ಮಾಡ್ತಾರೆ. ದೇವ್ರ ಯೋಜನೆ ಏನಾಗಿದೆ, ಯೋಜನೆ ಇಲ್ಲಿದೆ. ಹೇಗಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಮೊದಲನೇದಾಗಿ ಹಿಮ ಏನಾಗ್ತದೆ ಕರಗಿ ಆ ಒಂದು ಮೌಂಟ್ ಹರ್ಮೋನ್ ಪರ್ವತದ ಮೇಲೆ ಏನಾಗ್ತಾರಲ್ಲಿ ಬಂದೇ ಇಳಿತಾರೆ ಅಲ್ರ. ಸರಿ, ಈ ಒಂದು ಹಿಮ ಮೌಂಟ್ ಹರ್ಮೋನ್ ಪರ್ವತದ ಬಂದು ಇಳಿತಾರಲ್ಲ, ಅದೇ ನೀರಾಗಿ ಏನಾಗ ಕರಗದಲ್ವಾ. ಇದು ಏನರ್ಥ, ಹಿಮ ಅಂದ್ರೆ ಏನು ಅರ್ಥ ಬೈಬಲಲ್ಲಿ ಅಂದ್ರ ನೋಡಿ, ಓದನ ಕೀರ್ತನೆ 133 2ರಿಂದ 3ನೇ ವಾಕ್ಯ ಓದ್ತೀರಾ? ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ವೆರಿ ಗುಡ್ ಸ್ಟಾರ್. ಸೊ ನೋಡ್ಬೇಕಂದ್ರೆ ಹೇಳ್ತಂದ್ರೆ ಅದು ಏನ್ರಿ, ಆರೋನಿನ ತೈಲಕ್ಕೆ ಏನಾಗಿದೆ, ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ. ಆರೋನಿನ ಅಭಿಷೇಕ ತೈಲ ಅಲ್ರ ಏನ್ರಿ, ಅಭಿಷೇಕ ಮಾಡೋರು ಗೊತ್ತಾ, ಆರೋನ್ ತಲೆಯಿಂದ ಹಿಡ್ದು ಗಡ್ಡಿಂದ ಪಾದವರ್ಗೆ ಏನಾಗುತ್ತೆ ಅರ್ಧೋಗೋದು ಗೊತ್ತಾ. ಇದು ಏನಪ್ಪ ಅಂದ್ರೆ ಅಭಿಷೇಕ ಅಂತಂದ್ರೆ ಪವಿತ್ರಾತ್ಮ ಅಲ್ಲರ. ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಇದು ಪವಿತ್ರಾತ್ಮಕ್ಕೆ ಏನಾಗಿದೆ, ಹೋಲಿಕೆ ಆಗಿದೆ. ಅದೇ ಹೇಳ್ತಾರೆ 3ನೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಜೀವವು ಏನಾಗಿದೆ ಅಂತೆ ಆಜ್ಞಾಪಿಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ದೇವರು ತನ್ನ ಪವಿತ್ರ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ, ದಯವಿಟ್ಟು ಕ್ಷಮಿಸಿ, ನೆಟ್ ಕಟ್ ಆಗೋಯ್ತು, ಒಂದೇ ನಿಮಿಷ ಗೇರಿ ಲೈನಲ್ಲಿ. ಓಕೆ. ಸೊ ಅದಕ್ಕೆ ನಾವು ಇಲ್ಲಿ ಕೀರ್ತನೆಯಲ್ಲಿ ನೋಡ್ಬೇಕಾದ್ರೆ ಏನ್ರಿ, ಅಲ್ಲಿ ಜೀವವನ್ನು ದೇವರು ಏನ್ ಮಾಡಿದ್ದಾರೆ, ಆಜ್ಞಾಪಿಸಿದ್ದಾರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ಲರ. ಹಂಗಾರೆ ದೇವರು ಜೀವವನ್ನು ಎಲ್ಲಪ್ಪ ಆಜ್ಞಾಪಿಸಿದ್ರು, ತನ್ನ ಪವಿತ್ರಾತ್ಮನ ಮುಖಾಂತರ ದೇವರೆಲ್ಲಪ್ಪ ಜೀವನ ಆಜ್ಞಾಪಿಸಿದ್ರು ಅಂತ ನೋಡೋದಾದ್ರೆ, ಆದಿಕಾಂಡದಲ್ಲಿ ಓದೋದಾದ್ರೆ ನಾವೇನಪ್ಪ ನೋಡ್ತೀವಿ ಅಂತಂದ್ರೆ, ದೇವರು ಆದಾಮನ ಸೃಷ್ಟಿ ಮಾಡ್ಬೇಕು, ಹೆಂಗ್ ಸೃಷ್ಟಿ ಮಾಡಿದ್ರು ಅಂತ ನೋಡ್ತೀರಿ. ತನ್ನ ಹೋಲಿಕೆಗೆ ತನ್ನ ಸ್ವರೂಪದಲ್ಲಿ ಮಾಡಿದ್ರು ದೇವರು ಆದಾಮ್ನ ಸೃಷ್ಟಿ ಮಾಡಿದ್ರು ಅಂತ ನೋಡ್ತೀರಿ ಅಲ್ರ. ಹಂಗಾರೆ ದೇವರು
ತನ್ನ ಜೀವ ಶ್ವಾಸವನ್ನು ಯಾರಿಗಪ್ಪ ಕೊಟ್ಟರು ಅಂತಂದ್ರೆ ಆದಾಮ ಕೊಟ್ಟರೆ ನಾವು ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದೇವರು ಮೊದಲನೇ ಮನುಷ್ಯನ ಸೃಷ್ಟಿ ಮಾಡ್ಬೇಕಾರೆ ತನ್ನ ಜೀವ ಶ್ವಾಸವನ್ನು ಊದಿ ಅದರ ತನ್ನ ಪವಿತ್ರ ಆತ್ಮದಿಂದ ಯಾರನ್ನಪ್ಪ ಸೃಷ್ಟಿ ಮಾಡಿದ್ರು ಅಂತಂದ್ರೆ ಮನುಷ್ಯನ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು. ಅದರ ಆ ಮನುಷ್ಯ ಸೃಷ್ಟಿ ಮಾಡ್ಬೇಕಾರೆ ಹೆಂಗಪ್ಪ ಇದಂದ್ರೆ ಏನ್ರಿ ದೇವರ ಒಂದು ಹೋಲಿಕೆಗೆ ದೇವರ ಸ್ವರೂಪದಲ್ಲಿ ಹೆಂಗಿದ ಪಾಪ ಇಲ್ದಿರ ದೋಷ ಇಲ್ದಿರ ಅವನೇ ಆಗಿದ್ದ ಅವನು ಚೆನ್ನಾಗಿದ್ದ ಅಂತ ನಾವು ನೋಡ್ತೀರಿ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಇದು ದೇವರು ತನ್ನ ರಾಜ್ಯವನ್ನು ಏನ್ರಿ ಮೊದಲು ಈಡೇನ್ ತೋಟದಲ್ಲಿ ಸೃಷ್ಟಿ ಮಾಡಿರೋದು ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಆ ರಾಜ್ಯ ಹೆಂಗಿತ್ತಂತೆ, ಏನೋ ಒಂದು ಕೊರತೆ ಇದ್ದಿಲ್ಲ, ಏನೋ ಒಂದು ಏನ್ರಿ ಕಲ್ಮಶಗಳಿರಲಿಲ್ಲ. ಆದಾಮನ ಭೂಲೋಕದಂತೆ ಎಲ್ಲಾ ಜೀವ ಜಂತುಗಳ ಮೇಲೆ ದೊರೆತನ ಮಾಡೋ ಅಂತ ಏನ್ ಮಾಡಿದ್ರು ಅಲ್ಲಿ ದೇವರು ಇಟ್ಟಿರೋದು ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅಂದ್ರೆ ಅದು ಬಂದ್ಬಿಟ್ಟು ಲೇಖುಲ್ಲಾ. ಆ ಲೇಖುಲ್ಲಾ ಹತ್ರ ನೀರು ಎಷ್ಟು ಶುದ್ಧವಾಗಿತ್ತೋ ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಆದಾಮನ ದೇವ್ರ ಸೃಷ್ಟಿ ಮಾಡ್ಬೇಕಾದ್ರೆ ಅವನ ಅಷ್ಟೇ ಪರಿಪೂರ್ಣವಾಗಿ ಪರಿಶುದ್ಧವಾಗಿದ್ದ. ದೇವ ದೃಷ್ಟಿಯಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳೇನಾಗಿಲ್ಲ ಅವನಿಗೆ ಇರ್ಲಿಲ್ಲ ಅಲ್ವರ. ಅದು ಪರಿಪೂರ್ಣ ಅಂತ ಆದಾಮನ ಏನ್ ಮಾಡ್ತಾರೆ ಸೃಷ್ಟಿ ಮಾಡಿ ನೋಡ್ತಾರೆ. ಸರಿ, ಆದಾಮ ಸೃಷ್ಟಿ ಮಾಡ್ಬೇಕಾದ್ರೆ ಚೆನ್ನಾಗಿದ್ದ. ಆದ್ರೆ ಯಾವಾಗ ಆದಾಮೋ ದೇವ್ರ ಆಜ್ಞೆನ ಮೀರಿ ತಿನ್ಬಾರ್ದಂತ ಹಣ್ಣ ತಿಂತನೋ ಏನಾಯ್ತು ಅಂತಾರೆ ಆದಾಮ ಪಾಪಕ್ಕೇನಾದ ಒಳಬಿದ್ದ. ದೇವರು ಆದಾಮ ಯಾವ ಪಾಪಕ್ಕೆ ಒಳ ಬೀಳ್ತಾರೋ ಅವನ ಈಡೇನ್ ತೋಡಿದ್ರು ಹೊರಗಡೆ ಏನ್ ಮಾಡ್ತಾರೆ ಅವನ ಕಳಿಸ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಅವನ ಈಡೇನ್ ತೋಟದಿಂದ ಹೊರಗಡೆ ಏನ್ ಮಾಡ್ತಾರೆ ಕಳಿಸ್ತಾವಾಗ ನೀನು ಕಷ್ಟಪಟ್ಟು ಏನ್ ಮಾಡ್ಬೇಕು, ನೀನು ಬೆವರು ಸುರಿಸಿ ಜೀವ ಮಾನವಲ್ಲ ನೀನು ದುಡಿದು ತಿನ್ಬೇಕು ಅಂತ ಹೇಳ್ತಾರೆ. ಅದರ ಅದರಿಂದ ಆದಾಮ್ ಮಾತ್ರ ಅಲ್ಲ ರೀ, ಆದಾಮ್ ಮುಖಾಂತರ ಬಂದಿರೋಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ಆದಾಮ್ನಲ್ಲಿ ಸಾಯೋರಾದರು. ಆದಾಮ್ನಲ್ಲೇ ದೇವ್ರು ಎಲ್ಲಾರ್ದು ಏನ್ ಮಾಡ್ತಾರಂತೆ ಮರಣಕ್ಕೆ ಏನ್ ಮಾಡ್ತಾರೆ ಒಪ್ಪಿಸ್ಕೊಟ್ಟು ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅದನ್ನ ನೋಡ್ಬೇಕಾರೆ ಈ ಯೋರ್ದನ್ ನದಿ ಬರೀ ಆದಾಮ್ ಮಾತ್ರ ಅಲ್ಲ, ಇಡೀ ಆದಾಮ್ ಮುಖಾಂತರ ಬಂದಂತ ಮನುಕುಲನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡೋಂಥದ್ದಾಗಿದೆ. ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಓದ ನೋಡಿದ್ದೀನಿ. ಪ್ರಕಟಣೆ 17ನೇ ಅಧ್ಯಾಯ 15ನೇ ವಾಕ್ಯ, ರೆವಲ್ಯೂಷನ್ 17:15. ದಯವಿಟ್ಟು ಓದಿ. ರೆವಲ್ಯೂಷನ್ 17:15. ಇನ್ನು ಇನ್ನು ಆ ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರನ್ನು ಓಕೆ, ಓದ್ತೀರಾ ಯಾರಾದ್ರ? ಇನ್ನು ಇನ್ನು ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡೆಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ವೆರಿ ಗುಡ್. ಅದು ಪ್ರಜೆ, ಜನ, ಸಮೂಹ, ಭಾಷೆಗಳೇನ್ ಮಾಡ್ತದೆ ಅದು ಸೂಚಿಸ್ತದೆ. ಕರ್ತನಲ್ಲಿ ಪ್ರೀತಿ ಅಂತ ನೋಡ್ರ ಜನರು ಅಲ್ರ. ಆ ಒಂದು ನೀರು ಅಂತಂದ್ರೆ ಜನಸಂಖ್ಯೆನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ ಅಲ್ರ. ಅಂಡ್ ಆದಾಮ ಪರಿಪೂರ್ಣವಾಗಿದ್ದ ಅಲ್ವರ. ಆದಾಮ ಮುಖಾಂತರ ದೇವರು ಲೋಕಂತೆ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡಿದ್ದು ಸೃಷ್ಟಿ ಮಾಡಿದ್ದು. ಅಪೊಸ್ತಲ ಕೃತ್ಯಗಳು 17:26 ಓದ್ತಿರಲ್ವಾ? ನೋಡಿ ಓದನ. ಜೋಯಲ್ ಬುದರ್ ಓದ್ತೀರಾ? ಆಕ್ಟ್ 17:26. ಹಾ ಬ್ರದರ್. ಅಪೊಸ್ತಲರ ಕೃತ್ಯ 17:26 ಬುದರ್. ನಿಮಿಷ brother. ಬ್ರದರ್ ಇದು ಇಂಟರ್ನೆಟ್ ವರ್ಕ್ ಆಗ್ತಾ ಇದೆ. ಓಕೆ, ಬೇರೆ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಆತನು ಹ್ಮ್ ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಹ್ಮ್ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಹ್ಮ್ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿಕೊಂಡಾರೇನೋ ಎಂದು ತನ್ನನ್ನು ಹುಡುಕೋರನಾಗಿ ಮಾಡಿದನು. ನೋಡ್ರ, ಒಬ್ಬನಿಂದಲೇ ಏನ್ ಮಾಡಂತೆ ಎಲ್ಲಾ ಜನಾಂಗದವರನ್ನು ಏನಂತಾರೆ ಹುಟ್ಟಿಸಿ. ಒಬ್ಬ ಮನುಷ್ಯನಿಂದಾನೆ ಇಡೀ ಲೋಕಂತ ಪ್ರತಿಯೊಬ್ಬ ಮನುಷ್ಯನಾಗಿರೋದು ಅಲ್ಲಿ ಉತ್ಪತ್ತಿ ಆಗಿರೋದ್ರಿ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಒಬ್ಬ ಮನುಷ್ಯನಂತ ಆದಾಮ ಮುಖಾಂತರ ಇಡೀ ಲೋಕದ ಜನಗಳೇನಂತೆ ಅಲ್ಲಿ ಬಂದ್ರು. ಸರಿ, ಆದಾಮ ಒಬ್ನೇ ಏನ್ ಮಾಡ್ದ ಪಾಪ ಮಾಡಿದ್ರ. ಅದ ದೇವ್ರ ಏನಪ್ಪ ಮಾಡಿದ್ರ ಆದಾಮ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತಾರೆ ದೇವರಲ್ಲಿ ಪಾಪಕ್ಕೆ ಏನ್ ಮಾಡ್ತಾರೆ ಮರಣಕ್ಕೆ ಏನ್ ಮಾಡ್ತಾರೆ ಒಪ್ಪಿಸ್ಕೊಡ್ತಾರೆ ಅಲ್ವರ. ಹೇಗಪ್ಪ ಅಂತಂದ್ರೆ ಏನ್ರಿ ದೇವ್ರಿಗೆ ಚೆನ್ನಾಗ್ ಗೊತ್ತಿತ್ತು ಆದಾಮ್ ಯಾವ ರೀತಿ ಅನುಭವ ಇಲ್ದಿರ ಪಾಪ ಮಾಡಿದ್ನೋ ಅವ್ರ ಮಕ್ಳು ಕೂಡ ಏನ್ ಮಾಡ್ತಾರೆ ಅದೇ ರೀತಿ ಪಾಪ ಮಾಡ್ತಾ ಇರ್ತಾರೆ. ನಾವು ಪಾಠ ಓದಿದಿರಲ್ವಾ ದೇವ್ರು ಏನಕ್ಕೆ ಕೆಟ್ಟಿನ ಅನುಮತಿ ಕೊಟ್ರು ಅಲ್ವರ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ
ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಪ್ರತಿಯೊಬ್ಬ ಮನುಷ್ಯರು ಕೂಡ ಏನಾಗ್ತಾರೆ ಅವನಲ್ಲಿ ಪಾಪ ಮಾಡೇ ಮಾಡ್ತಾರೆ ಅದನ್ನ ದೇವ್ರು ಎಲ್ಲಾರ್ದೇ ಮಾಡಿದ್ರು ಪಾಪಕ್ಕೆ ಏನ್ ಮಾಡಿದ್ರು ಒಪ್ಪಿಸ್ಕೊಟ್ರು ಅಂತ ನೋಡ್ತೀರಿ. ನೋಡಿ ಹೋದನ ರೋಮಾಪುರದಲ್ಲಿ 5ನೇ ಅಧ್ಯಾಯ 12ರಿಂದ 14ನೇ ವಾಕ್ಯ. ರೋಮಾಪುರದಲ್ಲಿ 5ನೇ ಅಧ್ಯಾಯ 12ರಿಂದ 14ನೇ ವಾಕ್ಯ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವೂ ಪಾಪದಿಂದ ಮರಣವೂ ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಏನ್ ಹೇಳ್ತಾರೆ, ಆದಾಮ ತರಾನೇ ಏನ್ರಿ ಯಾರು ಪಾಪ ಮಾಡಿಲ್ವೋ ಅವ್ರ ಮೇಲ್ ಕೂಡ ಏನಪ್ಪ ಆಯ್ತು ಅಂತಂದ್ರೆ ಮರಣದ ಆಳ್ವಿಕೆ ನಡೀತು ಅಂತ ಹೇಳ್ತಾರೆ. ಆದಾಮ ರೀತಿನೇ ಏನ್ರಿ ಯಾರು ಪಾಪ ಮಾಡಿಲ್ವೋ, ಆದಾಮ ದೇವರಾಜ್ಞೆ ಮೀರಿ ಪಾಪ ಮಾಡದ್ನ ಅದೇ ಪ್ರಕಾರ ಯಾರು ಮಾಡಿಲ್ವೋ ಅವ್ರ ಮೇಲ್ ಕೂಡ ಏನಾಯ್ತಂತೆ ಅಲ್ಲಿ ಮರಣದ ಆಳ್ವಿಕೆ ನಡೀತು ಅಂತಂತ ಹೇಳ್ತಾರೆ. ಈ ರೀತಿ ಎಲ್ಲರ ಮೇಲೂ ಏನಪ್ಪಾ ಆಯ್ತು ಅಂತಂದ್ರೆ ಏನ್ರಿ ಮರಣವು ವ್ಯಾಪಿಸಿತು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನಾವು ನೋಡ್ತೀರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ಆದಾಮ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನ ದೇವ್ರ ಮಾಡಿದ್ರು ಮರಣಕ್ಕೆ ಒಪ್ಪಿಸ್ಕೊಡೋದು ನೋಡ್ತೀವಿ. ಅದಕ್ಕೆ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಲ್ಲೇ ಪಾಪವು ಪಾಪದ ಮುಖಾಂತರ ಲೋಕದಲ್ಲಿ ಏನ್ರಿ ಮರಣವು ಪ್ರವೇಶಿಸಿತು ಅಂತ ನೋಡ್ತೀರಿ. ಅದಕ್ಕೆ ರೋಮಾಪುರದಲ್ಲಿ 3:10 ಕೂಡ ಹೇಳ್ತಾರೆ ಅಂತಂದ್ರೆ ನೀತಿವಂತನು ಇಲ್ಲ, ಒಬ್ನು ಕೂಡ ಏನಂತಾರೆ ಇಲ್ಲ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದಕ್ಕೆ ದಾವೀದ್ ಹೇಳಿದ್ದು ನನ್ನ ತಾಯಿ ಗರ್ಭದಿನೇನ್ರಿ ನಾನು ಪಾಪಿಯೇ ಅಂತ ಅಲ್ವರ. ಈ ರೀತಿ ಏನ್ರಿ ಆದಾಮ ಮುಖಾಂತರ ನೀರೇನಾಯ್ತು ಅದು ಹೊರಟು ಬಂತು ಅಲ್ಲರ. ಏನ್ರಿ ಇಡೀ ಜನಸಂಖ್ಯೆ ಪಾಪದಲ್ಲಿ ಮುಳುಗೋಯ್ತು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ. ಸರಿ, ಈ ಲೇಕ್ ಉಲ್ಲಾ ಹತ್ರ ನೀರು ಶುದ್ಧವಾಗಿತ್ತು, ಅರೆ ಗಲೀಲಿ ಹತ್ರ ಬರೋಕೆ ಏನಾಗ್ಬಿಡ್ತು ನೀರು ಕಂಪ್ಲೀಟ್ ಆಗಿ ಅಶುದ್ಧ ಆಗ್ಬಿಡ್ತು. ಇದೇನಪ್ಪ ಅರ್ಥ ಅಂತಾನೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ. ಏನ್ರಿ ಆದಾಮು ಪಾಪ ಮಾಡಿದ್ಮೇಲೆ ಏನ್ರಿ ಮೊದಲನೇ ಲೋಕದಲ್ಲಿ ಕೇವಲ 1656 ವರ್ಷ ಅಷ್ಟೇ ರೀ. ಅಷ್ಟ್ರ ಒಳಗಡೆ ಏನಪ್ಪ ಆಗ್ಬಿಡ್ತು ಅಂತಂದ್ರೆ ಏನ್ರಿ ಮೊದಲನೇ ಲೋಕ ಪಾಪದಲ್ಲಿ ತುಂಬೋಗ್ಬಿಡ್ತು ರೀ. ಯಾವ ರೀತಿ ಪಾಪದಲ್ಲಿ ತುಂಬೋಯ್ತು ಅಂತಂದ್ರೆ ದೇವರು ಈ ಲೋಕನೇ ನಾಶ ಮಾಡ್ಬೇಕು ಅಂತೇನ್ರಿ ನಿರ್ಧಾರ ತಗೊಂಡ್ಬಿಟ್ರು. ಇದು ಹೇಗಾಯ್ತು ನಮ್ಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲ ಪಾಠ ಕೇಳಿದಿರಲ್ವಾ. ಏನ್ರಿ ಮೊದಲನೇ ಲೋಕದಲ್ಲಿ ಏನಾಯ್ತು ಪಾಪ, ಯಾರು ಪಾಪ ಮಾಡಿದ್ರು, ಯಾರ ಜೊತೆಗೆ ಸಂಬಂಧ ಇಟ್ಕೊಂಡಂತೆ ಮೊದಲನೇ ಲೋಕದಲ್ಲಿ ಹೇಳ್ರಿ ನೋಡೋಣ. ದೇವದೂತರು, ವೆರಿ ಗುಡ್. ಮನುಷ್ಯಪುತ್ರಿಯರ ಜೊತೆ ಸಂಬಂಧ ಇಟ್ಕೊಂಡಿದ್ರು. ವೆರಿ ಗುಡ್. ಮನುಷ್ಯರು. ವೆರಿ ಗುಡ್. ದೇವದೂತರು ಮನುಷ್ಯ ಪುತ್ರಿಯನ್ನು ಕಂಡು ಇಷ್ಟರಾದವನ್ ಏನ್ ಮಾಡದಂತೆ ಎಂಡರನ್ನಾಗಿ ಮಾಡ್ಕೊಂಡ್ರಂತೆ ಅಲ್ವರ. ಬೈಬಲ್ ಐತಲ್ವಾ ನೋಡಿ, ಓದನ ಆದಿಕಾಂಡ 6:2 ನಿಂತೀನಿ. ಆದಿಕಾಂಡ 6:2 ವಾಕ್ಯ ಓದ್ರಿ. ಮನುಷ್ಯ ಪುತ್ರಿಯರು ಚಂದ್ರವನ್ನು ನೋಡಿ ತಮಗೆ ಇಷ್ಟವಾದವರನ್ನು ಎಂಡರನ್ನಾಗಿ ಮಾಡಿಕೊಂಡರು. ನೋಡ್ರ, ಇಷ್ಟರಾದವನೇನಂದ್ರೆ ಎಂಡರನ್ನಾಗಿ ಮಾಡಿಕೊಂಡರು ಅಲ್ವರ. ಅವಾಗ ಯಾರಪ್ಪ ಹುಟ್ಟಕ್ಕೆ ಶುರು ಮಾಡಿದ್ರು ಅಂತ ನೋಡಿದ್ರೆ ಭೂಮಿಯಲ್ಲಿ ರಾಕ್ಷಸಗಳೇನ್ರಿ ಹುಟ್ಟೋದಿಕ್ಕೆ ಶುರು ಆದ್ರು ಅಲ್ವರ. ಇವಾಗ ಏನ್ರಿ ದೇವದೂತರಿಗೆ ಮೊದಲನೇದಾಗೆ ಮದುವೆ ಮಾಡ್ಕೊಳಕ್ಕೆ ಅನುಮತಿ ಇದೆಯಾ? ದೇವದೂತರು ಮದುವೆ ಮಾಡ್ಕೊಬೋದಾ? ಇಲ್ಲ ಬ್ರದರ್, ಮಾಡ್ಕಂಗಿಲ್ಲ. ದೇವದೂತರಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ನೇ ಇಲ್ಲ. ಎಲ್ಲಪ್ಪ ಹೇಳಿದ್ದಾರೆ ಅಂತಂದ್ರೆ ಮ್ಯಾಥ್ಯೂ 22:30 ಯೇಸು ಕ್ರಿಸ್ತ ಹೇಳ್ತಾರೆ ಅದರ ಒಂದು ಸ್ತ್ರೀ 7 ಮಂದಿಗಳನ್ನ ಏನ್ ಮಾಡಿದ್ರು ಮದುವೆ ಮಾಡ್ಕೊಂಡಿದ್ರು. ಆದ್ರೆ ಪುನರುತ್ಥಾನದಲ್ಲಿ ಆ ಸ್ತ್ರೀನ ಯಾರಪ್ಪ ಮದುವೆ ಮಾಡ್ಕೊಂತಾರೆ ಅಂತ ಹೇಳ್ಬೇಕಾರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಪುನರುತ್ಥಾನದಲ್ಲಿ ಮದುವೆ ಮಾಡೋ ಕೊಡುವುದಿಲ್ಲ, ಆಮೇಲೆ ಏನ್ರಿ ಕೂಡ ನೋಡ್ರ ಮದುವೆ ಮಾಡಂಗೂ ಇಲ್ಲ ಮಾಡ್ಕೊಡೋದು ಇಲ್ಲ ಅಂತಂತ ಹೇಳ್ತಾರೆ. ಹಂಗಂದ್ರೆ ಅವರು ಪರಲೋಕದಲ್ಲಿರೋ ದೇವದೂತರುಗಳ ತರ ಇರ್ತಾರೆ. ಏನ್ ಮೀನಿಂಗ್ ಅಂದ್ರೆ ದೂತರುಗಳಿಗೆ ಮದುವೆ ಮಾಡ್ಕೊಳಕ್ಕೆ ಮಾಡಲಿಲ್ಲ, ಅನುಮತಿ ಕೊಡ್ಲಿಲ್ಲ ಅಂತ. ಅದು ಇದೇನಾಗ್ಬಿಡ್ತಂದ್ರೆ ಜಾರತ್ವಾಗೋಯ್ತಾರೆ ದೇವ ದೃಷ್ಟಿಯಲ್ಲಿ. ನೋಡಿ ಓದೋಣ, ಎಲ್ಲಿ ಯೂದನ ಬರೆದ ಪತ್ರಿಕೆ 1:7. ಜೋಯಲ್ ಬದರ್ ಓದ್ತೀರಾ? ಜೂಡ್, ಬುಕ್ ಆಫ್ ಜೂಡ್ 1:7. ಪ್ರಕಟಣೆಗಿಂತ ಮುಂಚೆ ಸೊದೋಮ ಗೋಮರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಲಿನ ಪಟ್ಟಣಗಳವರು, ಆ
ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ನೋಡ್ರ ಅವರು ಏನ್ ಕೊಟ್ಟಿದೆ ಏನ್ರಿ? ಸೋದೋಮ್ ಗೊಮೋರ ಜನಗಳು ಆ ದೂತರಂತೆ ಅಂದ್ರೆ ಸ್ವಭಾವಕ್ಕೆ ವಿರುದ್ಧವಾಗಿ ಏನ್ರಿ ಜಾರತ್ವಕ್ಕೆ ಒಪ್ಪಿಸ್ಕೊಟ್ರ. ದೇವದೂತರು ಮಾಡಿರೋ ಪಾಪ ಏನಪ್ಪ? ಜಾರತ್ವ. ಏನಪ್ಪ ಅದು ಜಾರತ್ವ ಅಂತಂದ್ರೆ, ತಮಗೆ ಏನ್ರಿ ಹಾ ಏನು ವಾಸಸ್ಥಳವನ್ನು ಬಿಟ್ಟು ಏನ್ರಿ ಅಲ್ಲಿ ಮನುಷ್ಯರ ನಡುವೆ ಬಂದಾಗ ಇವರು ಭೂಲೋಕಸ್ಥರಿಗಿಲ್ದರೆ ಸಂಬಂಧ ಇಟ್ಕೊಟ್ರು. ಅದು ಜಾರತ್ವ ಆಯ್ತು. ದೇವ ದೃಷ್ಟಿಲಿ ಅದು ಸಂಬಂಧನೇ ಅಲ್ಲ ರೀ. ಅವಾಗ ಭೂಮಿಲಿ ಯಾರಪ್ಪ ಹುಟ್ಟಿದ್ರು ಅಂತಂದ್ರೆ ರಾಕ್ಷಸಗಳು ಹುಟ್ಟಿದ್ರು. ಅದರ ನೋಡಿ, ಓದೋಣ ರಾಕ್ಷಸಗಳ ಬಗ್ಗೆ ಓದೋಣ ಅಂತೀನಿ. ಇಲ್ಲಿ ಆದಿಕಾಂಡ 6ನೇ ಅಧ್ಯಾಯ 4 ಮತ್ತೆ 5. ನಮ್ಮ ಕೆಂಪರಾಜ ಬದಾರ್ ಓದ್ತೀರಾ? ಕೆಂಪರಾಜ ಬದಾರ್ ಜೆನಿಸಿಸ್ 6 chapter 4 and 5 ಓದ್ಬೋದಾ? ಕೆಂಪರಾಜ ಬದಾರ್ ಲೈನೇ ಇಲ್ಲ. ಓಕೆ, ಹಾ ಓದನ್ ಬ್ರದರ್. ಓದಿ ಮೋಹನ್ ಬರ್ ಓದಿ. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿ ಮೇಲೆ ಇದ್ದರು, ಅನಂತರದಲ್ಲಿ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ವೆರಿ ಗುಡ್. ಪೂರ್ವದಲ್ಲಿ ಏನ್ರಿ ಹೆಸರುವಾಸಿ ಪರಾಕ್ರಮಶಾಲಿಗಳು ಏನ್ರಿ ಇವರೇ ಅಂತಾರೆ ಅಲ್ವರ. ಇವಾಗ ಮನುಷ್ಯ ಸೇರ್ಕೊಂಡವಾಗ ರಾಕ್ಷಸ ಬಿಡ್ತಾರ ಅಲ್ವರ. అందుకే ನೋಡ್ಬೇಕಾದ್ರೆ ಇಲ್ಲಿ ದೇವದೂತರು ಸ್ತ್ರೀಗಳು ಸೇರ್ಕೊಂಡಾಗ ರಾಕ್ಷಸಗಳೇನಾಗಿದ್ದ ಹುಟ್ಟಿದ್ದು. ಅದಕ್ಕೆ ನಾವು ಮೊದಲಿನ ಪಾಠ ನೋಡಿದಲ್ಲ, ಅವ್ರು ಹೆಂಗಿದ್ರಂತೆ, ಒಬ್ಬೊಬ್ಬ ಮನುಷ್ಯ 50 ಅಡಿ ಅಂತೇನ್ರಿ. ಸಾಮಾನ್ಯ ಮನುಷ್ಯನ್ ಕಂಪೇರ್ ಮಾಡಿದ್ರೆ ತುಂಬಾ ಏನ್ರಿ ಎತ್ತರವಾಗಿರೋಂಥ ಒಂದು ರಾಕ್ಷಸಿಗಳೇನಾಗಿದ್ರು ಅಲ್ಲಿ ಇದ್ರು. ಈ ಒಂದು ರಾಕ್ಷಸರುಗಳು ಭೂಲೋಕನ ಏನ್ರಿ ಕೆಟ್ಟ ತರದಿಂದ ತುಂಬಿಸ್ಬಿಟ್ರಿ. ಬಲಾತ್ಕಾರ ದೌರ್ಜನ್ಯ ಏನ್ ಮಾಡೋರಂತೆ. ಸಾಮಾನ್ಯವಾಗಿರಂತ ಮನುಷ್ಯನ ಮೇಲೆ ದಬ್ಬಾಳಿಕೆ ಮಾಡ್ತೀವಿ, ಆಳ್ವಿಕೆ ಮಾಡೋರಂತೆ. ಸರಿ, ರಾಕ್ಷಸಗಳ ಬಗ್ಗೆ ಬೈಬಲ್ ಪ್ರೂಫ್ ಇದೆಯಾ ಅಂತಾರೆ. ಎಸ್, ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನಲ್ ನಾವೇನ್ ಮಾಡ್ತೀವಿ ತೆಗೆದು ನೋಡ್ದ ಅಂತಂದ್ರೆ, ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನೆಫಿಲಿಯಮ್ಸ್ ಜೈಂಟ್ಸ್ ಅಂತ ಹುಡುಕಿದ್ರೆ ನಮ್ಗೇನಾಗ್ತದೆ, ಅವ್ರನ್ನ ಎಕ್ಸ್ಕೇವೇಷನ್ ಮಾಡಿದಂಥ ಮೂಳೆಗಳೇನಾಗಿದೆ ಸಿಕ್ಕಿದೆ. ಒಬ್ಬೊಬ್ಬರು ರಾಕ್ಷಸಗಳು ಏನ್ರಿ 60 ಅಡಿ 70 ಅಡಿ. ಹೇಗಪ್ಪ ಅಂತಂದ್ರೆ ದೇವ್ರು ಏನ್ ಮಾಡಿದ್ರು, ದೇವದೂತರಿಗೆ ಮೊದಲನೇ ಲೋಕದಲ್ಲಿ ಅವಕಾಶ ಕೊಟ್ಟಿದ್ರು. ಏನ್ರಿ, ಮನುಷ್ಯ ಪಾಪಕ್ಕೆ ಬೀಳ್ದಿರ್ತಿಲ್ಲ ಅವನ್ನ ಕಾಪಾಡು ಅಂತ. ಅವಾಗ ಏನಪ್ಪ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದು ದೇವದೂತರಿಗೆ ಅಂತಂದ್ರೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ದೇವದೂತರೆಲ್ಲ ಆತ್ಮಿಕ ಶರೀರದಲ್ಲಿರೋದು. ಅವ್ರು ಮಾಂಸಿಕ ಶರೀರದಲ್ಲಿ ಬಂದು ಹೋಗೋದಕ್ಕೆ ಏನ್ ಮಾಡಿದ್ರು, ದೇವ್ರವ್ರಿಗೆ ಕೃಪೆ ಏನ್ ಮಾಡಿದ್ರು, ಅವ್ರಿಗೆ ಕೊಟ್ಟಿದ್ರು ಅಲ್ವರ. ಇವ್ರು ಯಾವಾಗ ಮಾಂಸಿಕ ಶರೀರದಲ್ಲಿ ಬಂದ್ರು, ಭೂಲೋಕದಲ್ಲಿರುವಂತ ಸ್ತ್ರೀಗಳ ಜೊತೆಗೆ ಮಾಡಿದ್ರು ಸಂಬಂಧ ಇಟ್ಕೊಳಕ್ಕೆ ಏನ್ ಮಾಡಿದ್ರು, ಶುರು ಮಾಡಿದ್ರು ಅಲ್ವರ. ಇವಾಗ ಬೈಬಲ್ ನಲ್ಲಿ ಏನ್ರಿ ದೇವದೂತರು ಮಾಂಸದಲ್ಲಿ ಬಂದಿರೋಂಥ ಎಕ್ಸಾಂಪಲ್ಸ್ ಇದೆಯಾ? ಯಾರು ಹೇಳ್ತೀರಾ ಎಕ್ಸಾಂಪಲ್ಸ್ ನೋಡೋಣ? ಅಬ್ರಾಹ್ಮನಿಗೆ ಮತ್ತು ಸಾರಳಿಗೆ ಭೇಟಿ ನೀಡಿದರು. ವೆರಿ ಗುಡ್. ಅಬ್ರಾಹಂ ಮತ್ತೆ ಸಾರಾಗೆ ಮತ್ತೆ ಭೇಟಿ ನೀಡ್ತಾರೆ, ಮನೆ ಊಟ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಬೇರೆ ಇನ್ಯಾರಿದ್ದಾರೆ? ಗಬ್ರಿಯಲ್ ದೂತ ಅವರೆಲ್ಲ ಬಂದು ಸಂದೇಶ ಅಲ್ವರ. ಗಬ್ರಿಯಲ್ ದೂತ ಬಂದು ಏನ್ ಮಾಡ್ತಾರೆ, ಎಷ್ಟೋ ಸತಿ ಸಂದೇಶ ಕೊಟ್ಟೋಗ್ತಾರೆ. ಆಮೇಲೆ ಅಷ್ಟೇನೇ ಇರೋದು. ದೇವದೂತರು ಮಾಂಸದಲ್ಲಿ ಬಂದರೆ ಎಕ್ಸಾಂಪಲ್ಸ್ ಹೇಳಿ ವರುಣ್ ಬ್ರದರ್. ಸೊದೋಮ್ ಗೊಮೋರ ನಾಶ ಮಾಡ್ಬೋದು. ಸೋದೋಮನ್ ಗೊಮೋರ ನಾಶ ಮಾಡ್ತಾರೆ ಅಬ್ರಾಹಂ ಮನೆಗೆ ಬಂದಿರೋ ದೂತಗಳು ಅಲ್ವರ. ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಏನ್ರಿ, ಯಾಕೋಬ. ಯಾಕೋಬನ ಕೀಲು ಮುರಿದ್ರು. ಯಾಕೋಬನ್ ಜೊತೆಗೆ ಏನ್ ಮಾಡ್ತಾರೆ, ದೇವತ ನೈಟ್ ಎಲ್ಲ ಫೈಟ್ ಮಾಡ್ತಾರೆ ನೋಡಿದ್ರ. ಗಿಡಿಯೋನ್ ಕಾಣಿಸ್ಕೊಂತಾರೆ, ಯೋಶುನ್ ಕಾಣಿಸ್ಕೊಂತಾರೆ. ಎಷ್ಟು ಎಕ್ಸಾಂಪಲ್ಸ್ ಏನಾಗಿದೆ ಬೈಬಲ್ ನಲ್ಲಿ ಇದೆ. ಹಂಗಂದ್ರೆ ದೇವದೂತರು ಮಾಂಸದಲ್ಲಿ ಬರ್ಬೋದು. ಈ ಗಿಫ್ಟ್ ಏನ್ ಮಾಡಿದ್ರು, ಮೊದಲನೇ ಕೊಟ್ಟಿದ್ರು ನೋಡ್ರಿ. ಇದನ್ನೇ ದುರುಪಯೋಗ ಪಡಿಸ್ಕೊಂಡ್ರು. ಅದಕ್ಕೆ ದೇವ್ರನ್ನೋ ಏನ್ ಹೇಳ್ತಾರೆ, ನಾವೇನ ಕಟ್ಟಿ ನಾನು ಜಳೆ ಪಳದಲ್ಲಿ ಏನ್ ಮಾಡ್ತೀವಿ, ಮೊದಲ ನೋಕನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ನೋವು ಏನ್ ಮಾಡ್ತಾರೆ, ನಾವನ್ನ ಕಟ್ಟಿ ಎಲ್ಲಾ ಪ್ರಾಣಿಗಳನ್ನ ಮಾಡ್ತಾರೆ, ಹೊಡೆಕೊಂಡು ಹೋಗ್ತಾರೆ. ಭಯಂಕರವಾಗಿರೋಂಥ ಮಳೆ ಏನಾಗ್ತದೆ ಬರ್ತಾರೆ. ಎಷ್ಟು ದಿನ ಮಳೆ ಬಂತು ಯಾರು ಹೇಳ್ತೀರಾ? ಮೊದಲನೇ ಲೋಕದ ಪಾಠ ಕರೆಕ್ಟಾಗಿ ಕೇಳಿದ್ರೆ ಹೇಳ್ರಿ ಅಂತೀನಿ. 40 ದಿನ. ವೆರಿ ಗುಡ್. ಆದಿಕಾಂಡ 7ನೇ ಅಧ್ಯಾಯ 11, 12 ಬರ್ತಾರೆ. 40 ದಿನ ಹಗಲು ರಾತ್ರಿ ಏನ್ ಬಂತಂತೆ, ಮಳೆ ಬಂತಂತೆ. ಅದರ ಆ ಮಳೆಯಲ್ಲಿ ಎಲ್ಲ ಏನಾಗ್ಬಿಟ್ರು, ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ರು. ಈ ಮಳೆ ಹೆಂಗ್ ಬಂತು? ಭೂಮಿ ಸುತ್ತಲೂ ಏನಿತ್ತು, ಒಂದು ನೀರಿನ ಕವಚ ಇತ್ತು. ಅದರ ಆ ನೀರಿನ ಕವಚ ಹೊಡೆದ ತಕ್ಷಣ ಏನಾಯ್ತು, ಮೇಲೆ ಏನಂತ ನೀರುಗಳೆಲ್ಲ ಭೂಲೋಕದಲ್ಲಿ ಮಳೆಯಾಗಿ ಭಾರಿ ಮಳೆಯಾಗಿ ಕುಸಿತು. ಏನ್ರಿ, ಎಲ್ಲವನ್ನು ಕೊಚ್ಕೊಂಡು ಹೊಟ್ಟೋಯ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆ ಜಳಪಳೆ ಬಂದವಾಗ ಈ ಒಂದು ದೇವದೂತ ರಕ್ತ ಸೇರಿದಂತ ಎಲ್ಲಾ ಮನುಷ್ಯನಾದ್ರು ಮುಳುಗೋದ್ರು. ಅದು ಮಾತ್ರ ಅಲ್ಲ, ಈ ರಾಕ್ಷಸಗಳು ಕೂಡ ಏನಾದ್ರು ಮುಳುಗೋದ್ರು. ಆದ್ರೆ ಈ ಪಾಪ ಮಾಡೋ ದೇವತರು ಏನಾದ್ರು, ಅವ್ರೇನಾದ್ರು ಈ ಮಾಂಸದಲ್ಲಿ ಇದ್ರಲ್ಲ, ಈ ದೇವದೂತರು ಬಂದು ಪಾಪ ಮಾಡ್ತಾರಲ್ಲ, ಅವ್ರೇನಾದ್ರು
ಅಂತಂದ್ರೆ ಹೇಳ್ರಿ ಏನಾಯ್ತು? ವಾಯುಮಂಡಲದಲ್ಲಿ ದೇವ್ರು ಕಟ್ಟಿ ಹಾಕಿದನು. ಅವರು ಮಾಂಸದಲ್ಲಿ ಇದ್ದವರು ಆತ್ಮಿಕ ಶರೀರಕ್ಕೆ ಏನಾದ್ರು ಮಾರ್ಪಾಡಾಗ್ಬಿಟ್ರು. ಮಾರ್ಪಾಡಾಗ್ಬಿಟ್ಟು ಪರಲೋಕಕ್ಕೆ ಹೋಗ್ಬಿಟ್ರ ಅಂದ್ರೆ ಇಲ್ಲ ರೀ, ದೇವರವ್ರನ್ನ ಭೂಮಿಯ ವಾಯುಮಂಡಲದಲ್ಲಿ ಏನ್ ಮಾಡಿದಾರೆ, ಅಲ್ಲಿ ಕಟ್ಟಾಕಿದ್ರೆ ಅಲ್ವರ. ಅನ್ನ ಕರ್ತನ ಪ್ರೀತಿ ಅಂತ ಸೊಗಳೆ ಭೂಮಿಯ ವಾಯುಮಂಡಲ ದೇವ್ರು ಏನ್ ಮಾಡೋರನ್ನ ಕಟ್ಟಾಕಿರೋದ್ರಿಂದ ಅವ್ರು ಪರಲೋಕಕ್ಕೂ ಹೋಗಂಗಿಲ್ಲ, ಭೂಲೋಕಕ್ಕೂ ಬರಂಗಿಲ್ಲ. ನೋಡಿ ಓದೋಣ, 2 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ. 2 Peter 2:4. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳೊಳಗೆ ಒಪ್ಪಿಸಿದನು. ವೆರಿ ಗುಡ್ ಸ್ಟಾರ್. ನೋಡ್ರ, ದೇವದೂತರು ಪಾಪ ಮಾಡಿದಾಗ ಸುಮ್ಮನೆ ಬಿಡದೆ ಏನ್ರಿ ಕತ್ತಲೆ ಗುಂಡಿಗಳಿಗೆ ಏನ್ ಮಾಡೋರಂತಲ್ಲಿ ಒಪ್ಪಿಸ್ಕೊಟ್ಟಾರಂತೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನೋಡ್ಬೇಕಾರೆ ಆವಾಗ ಮೊದಲನೇ ಲೋಕದಲ್ಲಿ ಜಲಪ್ರಳಯದಲ್ಲಿ ಎಲ್ಲಾನು ನಾಶ ಮಾಡ್ದವಾಗ ಏನ್ ಮಾಡ್ದಾಗಾಯ್ತು? ಜನಸಂಖ್ಯೆ ನಾಶ ಆಯ್ತು. 8 ಜನ ಮಾತ್ರ ಏನಾದ್ರು ಉಳಿದ್ರು. ಸರಿ, ಬೇರೆ ಇಡೀ ಲೋಕದಂತೆ ಎಲ್ಲ ಜನಗಳಿಗೆ ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ಶುದ್ಧ ಆದ್ರು. ಅದರ ಮೊದಲನೇ ಲೋಕದಲ್ಲಿ ಏನ್ರಿ ಎಲ್ಲ ಸುತ್ತೋಗಿದ ತಕ್ಷಣ, ಪಾಪ ಎಲ್ಲ ಒಟ್ಟೋಗಿದ ತಕ್ಷಣ ಏನ್ರಿ ಶುದ್ಧ ಆಯ್ತು. ಸಂಪೂರ್ಣವಾಗಿ ಒಟ್ಟೋಯ್ತಾ ಪಾಪ ಅಂದ್ರೆ ಇಲ್ಲ ರೀ. ಜನಸಂಖ್ಯೆ ಏನಾಯ್ತು? ಅಷ್ಟೊಂದು ದೌರ್ಜನ್ಯ, ಅಷ್ಟೊಂದು ಕೆಟ್ಟತನದಿಂದ ತುಂಬಿಕೊಂಡಿದ್ದ ಭೂಮಿ ಜಲಪ್ರಳಯದಲ್ಲಿ ಸ್ವಲ್ಪ ಶುದ್ಧ ಆಯ್ತು. ಆದ್ರೆ ಪಾಪ ಮಾತ್ರ ಸಂಪೂರ್ಣವಾಗಿಲ್ಲ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅದರಿಂದ ಆ ಗಲೀಲಿಯ ಸಮುದ್ರ ಅಂತಂದ್ರೆ ಜಲಪ್ರಳಯದಲ್ಲಿ ಏನ್ ಮಾಡ್ದಂಗಾಯ್ತು? ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ದಂತಾಯ್ತು, ಸ್ವಲ್ಪ ಶುದ್ಧ ಮಾಡ್ದಂತಾಯ್ತು. ಆದ್ರೆ ಅಷ್ಟಿಗೆ ಆಗ್ಬಿಡ್ತಾ? ಇಲ್ಲ ರೀ, ನೆಕ್ಸ್ಟ್ ನೀರು ಕಂಟಿನ್ಯೂ ಆಗ್ತಾರೆ ನೋಡಿರ್ತೀನಿ. ಹೆಂಗಪ್ಪ ಕಂಟಿನ್ಯೂ ಆಗ್ತಾರೆ ಅಂತಂದ್ರೆ 60 ಮೈಲು ಹೆಂಗ್ ಹೋಗ್ತದೆ? ವಕ್ರವಾಗಿ ಏನಾಗ್ತದೆ? ನೀರು ಹೋಗ್ತದೆ. ಇದೇನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಮೊದಲನೇ ಲೋಕ ಆಗಿದ ನಂತರ ಏನ್ರಿ ಪಾಪನ ದೇವ್ರು ಕಂಟ್ರೋಲ್ ಮಾಡಕ್ಕೆ ಅವ್ನು ಪ್ರಯತ್ನ ಮಾಡಿದ ತಕ್ಷಣ ಮನುಷ್ಯ ಸೊರೋಗ್ಬಿಟ್ಟ ಅಂತಲ್ಲ ರೀ. ಮನುಷ್ಯನ ಮಾರ್ಗ ನೆಕ್ಸ್ಟ್ ಕಂಟಿನ್ಯೂ ಆಯ್ತು. 2ನೇ ಲೋಕದಲ್ಲಿ ಹಂಗೆ ಪ್ರಯಾಣ ಮಾಡಕ್ ಶುರು ಮಾಡ್ದ. ಹೆಂಗಪ್ಪ ಪ್ರಯಾಣ ಮಾಡ್ದ ಅಂದ್ರೆ ವಕ್ರವಾಗಿ ಏನ್ ಮಾಡ್ದ? ಅವನು ಪ್ರಯಾಣ ಮಾಡ್ದ. ಕೊನೆಗೆ ಎಲ್ಲಪ್ಪ ಬಂದು ಸೇರ್ತಾನೆ ಅಂತಂದ್ರೆ ಡೆಡ್ ಸೀಗೆ ಏನ್ ಮಾಡ್ತಾನೆ? ಅವನು ಬಂದು ಸೇರ್ತಾನೆ. ಅಲ್ದ್ರ ನೋಡಿ ಓದೋಣ, ಪ್ರಸಂಗಿ 7ನೇ ಅಧ್ಯಾಯ 29ನೇ ವಾಕ್ಯ ಓದಿ. ಓದಿ ಜೇಕಬ್ ಆಂಟನಿಯಪ್ಪ. ಬದರ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಓದ್ತೀರಾ? ಸರಿ, ಓಕೆ. ಓಕೆ, ಪ್ರಸನ್ನ ಬದರ್ ಓದಿ. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. ನೋಡ್ರ, ದೇವ್ರ ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಂತೆ? ಪರಿಪೂರ್ಣವಾಗಿ, ಪರಿಶುದ್ಧವಾಗಿ, ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ರೆ ಇವನೇನ್ ಮಾಡೋಣಂತೆ? ಸ್ವಂತ ಯುಕ್ತಿಗಳು, ತಂದೇ ಆದಂತ ಮಾರ್ಗಗಳನ್ನ ಏನ್ ಮಾಡೋಣಂತೆ? ಅವನು ಸೃಷ್ಟಿ ಮಾಡ್ಕೊಡೋಣಂತೆ. ಅದಕ್ಕೆ ಮಾರ್ಗಗಳನ್ನ ಹೆಂಗಪ್ಪ ಮಾಡ್ಕೊಳೋಣ ಅಂದ್ರೆ ವಕ್ರವಾಗಿ ಮಾಡ್ಕೊಳೋಣಂತೆ. ನೋಡಿ ಓದೋಣ, ಐಸಾಯ 59ನೇ ಅಧ್ಯಾಯ 7 ಮತ್ತೆ 8. ಐಸಾಯ 59ನೇ ಅಧ್ಯಾಯ 7 ಮತ್ತೆ 8. ಓಕೆ, ಓದ್ತೀರಾ ಏನಾದ್ರು? ಇಲ್ಲಿ ನಮ್ಮ ರಮ್ಯಾ ಸಿಸ್ಟರ್. ರಮ್ಯಾ ಸಿಸ್ಟರ್ ಏನಿದ್ದೀರಾ? ಬ್ರದರ್ ಎಷ್ಟು? ಐಸಾಯ 59 ಚಾಪ್ಟರ್ ಬ್ರದರ್, 7 and 8 ಬ್ರದರ್. 59 ಬ್ರದರ್, 7, 8 ಬ್ರದರ್. 7 and 8 ಹೌದು ಬ್ರದರ್. ಇವರು ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ, ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತುರ ಪಡುತ್ತಾರೆ. ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ, ಇವರು ಹೋದ ದಾರಿಗಳಲ್ಲಿ ಭಂಗವೂ ನಾಶವೂ ಉಂಟಾಗುತ್ತದೆ. ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು, ಇವರ ಆದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ. ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ, ಅವುಗಳಲ್ಲಿ ನಡೆಯುವ ಯಾವನೂ ಸಮಾಧಾನವನ್ನ ಅರಿಯನು. ನೋಡ್ರ, ಎಷ್ಟು ಕ್ಲೀನ್ ಆಗಿ ಕೊಟ್ಟರು ಅಂತೀನಿ. ಏನ್ ಮಾಡೋರೆ? ತಮ್ಮ ಮಾರ್ಗಗಳು ಏನ್ ಮಾಡೋರಂತೆ? ವಕ್ರ ಮಾಡ್ಕೊಡೋರೆ ಅಲ್ವರ. ಏನ್ರಿ, ದೇವ್ರ ನೆಟ್ಟಿಗೆ ಸೃಷ್ಟಿ ಮಾಡಿದರೆ ಇವ್ರು ಸ್ವಂತ ಮಾರ್ಗಗಳನ್ನ ಏನ್ ಮಾಡಿ ಹುಟ್ಟಿಸ್ಕೊಡ್ತೀವಿ. ಹೆಂಗೈತಪ್ಪ ಮಾರ್ಗಗಳು ಅಂತಂದ್ರೆ ವಕ್ರವಾಗಿರೋದು. ಇಂಡೈರೆಕ್ಟ್ ಡೀಲಿಂಗ್ಸ್ ರೀ, ಡೈರೆಕ್ಟ್ ಆಗಿ ಇಲ್ವೇ ಇಲ್ಲ ರೀ ಅಲ್ವರ. ಏನ್ರಿ, ಒಂದ್ ಬಿಸ್ನೆಸ್ ಮಾಡಿದ್ರೆ ಅದರಲ್ಲೂ ಕೂಡ ಏನ್ರಿ ಇಂಡೈರೆಕ್ಟ್. ಅದರ
ನಾವು ಒಂದು ಮದುವೆ ಮಾಡೋದು ಕೂಡ ಏನ್ರಿ ಹೇಳ್ತಾರಲ್ಲ ಅವು 1000 ಸುಳ್ಳು ಹೇಳಿ ಏನ್ ಮಾಡಿ ಒಂದು ಮದುವೆ ಮಾಡಿ ಅಲ್ವರ ಎಲ್ಲ ಏನ್ರಿ ವಕ್ರವಾಗಿರೋದೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಮನುಷ್ಯ ನೆಟ್ಟಿಗಿರ ಮಾರ್ಗನೇ ಏನ್ ಮಾಡ್ಬಿಟ್ಟ ಬಿಟ್ಟುಬಿಟ್ಟ. ಅದರ ಸ್ವಂತ ಕಲ್ಪನೆಗಳೇ ಮಾಡೋಣ ಹುಟ್ಟಿಸ್ಕೊಳಂತೆ, ಸಮಾಧಾನದ ಮಾರ್ಗನೇ ಇಲ್ಲಂತೆ. ಅದರ ಎಲ್ಲಿ ನೋಡು ಬರೀ ಕುತಂತ್ರ, ವಂಚನೆ, ಮೋಸ ಏನಾಗ್ಬಿಡ್ತು ಮನುಷ್ಯನ ಮಾರ್ಗ ಎಲ್ಲ ವಕ್ರವಾಗ್ಬಿಡ್ತು. ಸರಿ ಎಲ್ಲಿಗಪ್ಪ ಹೋಗ್ತಾ ಇದ್ದಾನೆ ಮನುಷ್ಯ ಅಂತಂದ್ರೆ ಎಲ್ಲಿ ಬಂದು ಸೇರ್ತಾನಂತೆ? ಡೆಡ್ ಸಿ, ಏನ್ರಿ ಲವಣ ಸಮುದ್ರ. ಏನಪ್ಪಾ ಅದು ಅಂದ್ರೆ ದ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತ್ ಯಾವ್ದಪ್ಪ ಅಂದ್ರೆ ಡೆಡ್ ಸಿ. ಅಂದ್ರೆ ಏನರ್ಥ ಅದು? ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಮನುಷ್ಯ ತನ್ನ ಮಾರ್ಗದ ಕಟ್ಟ ಕಡೆ ಅವನು ಎಲ್ಲಿ ಸೇರ್ಬೇಕು? ಎಲ್ಲಿ ಸೇರ್ತಾನೆ ಮನುಷ್ಯ ಅಂತ್ಯದಲ್ಲಿ? ಮೊನ್ನೆಗೆ ಸೇರ್ ಮಣ್ಣಿಗೆ ಸೇರ್ತಾನೆ ಅಲ್ವರ. ಏನಪ್ಪಾ ಅಂದ್ರೆ ಮರಣ. ಕರೆಕ್ಟಾ? ನೋಡಿ ಓದನ ಜ್ಞಾನೋಕ್ತಿ 14 ಓದಿ. ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಾಕ್ಯ. ಒಬ್ಬ ಮನುಷ್ಯನಿಗೆ ಸರಿಯೆಂದು ತೋರುವ ಮಾರ್ಗವಿದೆ, ಅದರ ಅಂತ್ಯವು ಮರಣದ ಮಾರ್ಗಗಳೇ. ವೆರಿ ಗುಡ್ ಬ್ರದರ್. ಅದರ ಏನು ಮನುಷ್ಯನಿಗೆ ಸರಿಯಾಗಿ ತರುವಂತ ಮಾರ್ಗ ಇದೆ ಅಂತೆ, ಅದರ ಅಂತ್ಯ ಏನಂತಾರೆ? ಮರಣ ಮಾರ್ಗವೇ. ಅಲ್ವರ ಅದು ನೋಡ್ಬೇಕಾದ್ರೆ ಮನುಷ್ಯನಿಗೆ ವಕ್ರವಾಗಿರೋ ದಾರಿ ಇದೆ ಅಲ್ವರ, ಅದನ್ನೇ ಅವ್ನು ಮಾಡ್ಕೊಂಬಿಟ್ಟಾನೆ, ಅದೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅರೆ ಅದು ಅಂತ್ಯ ಎಲ್ಲಪ್ಪ ಹೋಗ್ತಾರೆ ಅಂದರೆ ಮರಣ ಮಾರ್ಗ, ಡೆಡ್ ಸೀಗಿನಂತಾರೆ ಬಂದು ಸೇರ್ತದೆ ಅಲ್ವರ. ಸರಿ, ಮನುಷ್ಯ ಸಾಯ್ಲೇಬೇಕು. ನೋಡಿ ನಾವು ಡೆಡ್ ಸೀದ್ ಏನಪ್ಪ ನೋಡಿದ್ವಿ ಸ್ಪೆಷಾಲಿಟಿ ಅಂದ್ರೆ ಡೆಡ್ ಸೀನ ಮುಂದಕ್ಕೆ ನೀರೆಲ್ಲ ಹೋಗಲ್ಲ, ಏನು ಔಟ್ಲೆಟ್ಟೇ ಇಲ್ಲ, ದಿನ ನೀರು ಹರಿತಾನೆ ಇದೆ ಬಂದು ತುಂಬ್ತಾನೆ ಇದೆ. ಎಷ್ಟು ನೀರು ಬಂದು ತುಂಬಿದ್ರು ಸರಿ ತುಂಬು ತಿಳ್ಕೊಳಂತ ರೆಕಾರ್ಡ್ ಇಲ್ಲ. ತುಂಬು ತಿಳ್ಕೊಳ್ಳಿರೋದು ರೆಕಾರ್ಡ್ ಏನಾಗಿಲ್ಲ ಇಲ್ಲ ರೀ ಅಲ್ಲರ. ಹೌಸ್ಫುಲ್ ಆಗಿರೋದು, ನೀರು ತುಂಬೋಗಿರೋದು ಏನ್ರಿ ಯೋರ್ದನ್ ನದಿ ಹಂಗೆ ಡೆಡ್ ಸಿ ಹತ್ರ ಬಂದು ತುಂಬು ಎಲ್ಲ ಹರಿದೋಗಿರೋಂಥ ರೀತಿಯಲ್ಲಿ ರೆಕಾರ್ಡ್ ಏನಾಗಿಲ್ಲ, ಇಲ್ವೇ ಇಲ್ಲ ರೀ ಅಲ್ವರ. ಆಮೇಲೆ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇದೆ, ಜೀವಂತವಾಗಿರೋ ಯಾವುದೇ ಮೀನ್ ಬಂದು ಸೇರಿದ್ರು ಸತ್ತೋಯ್ತಾರೆ. ಏನಿದರ್ಥ? ಮನುಷ್ಯ ಏನ್ರಿ ಸತ್ತೋಗಿದ್ಮೇಲೆ ಜೀವಂತವಾಗಿರಕ್ಕೆ ಸಾಧ್ಯನೇ ಇಲ್ಲ ರೀ. ಸತ್ತಿದ ಲೆಕ್ಕ ಅಷ್ಟೇ. ಅದರ ಸತ್ತೋಗ್ಬಿಟ್ಟ ಅವನಲ್ಲಿ ಉಸಿರೇ ಏನಾಗಿರಲ್ಲ, ಇರಲ್ಲ. ಯಾವ ದಿನ ಮನುಷ್ಯ ಸಾಯ್ತಾನೋ ಅದೇ ದಿನ ಅವನು ಶ್ವಾಸ ಏನ್ ಮಾಡ್ತಾನೆ, ಬಿಟ್ಬಿಡ್ತಾನೆ ಅಲ್ದ. ಅದರಿಂದ ಈ ಮರಣದಿಂದ ಏನ್ರಿ ಮುಂದಕ್ಕೆ ಮಾರ್ಗನೇ ಏನಾಗಿಲ್ಲ ಇಲ್ಲ. ಸರಿ, ಈ ನೀರು ತುಳುಕ್ಬಿಡಿದ್ಯಾ? ರೆಕಾರ್ಡ್ ಇದೆಯಾ? ಇಲ್ಲ ರೀ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ ಏನ್ರಿ ಸಮಾಧಿ ಬಂದ್ಬಿಟ್ಟು ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ ಯಾವ ತರ? ಅಯ್ಯೋ ಇವತ್ತು ಬರ್ಬಿಟ್ರಪ್ಪ ಎಲ್ಲರೂ, ಅಯ್ಯೋ ಸ್ಮಶಾನದಲ್ಲಿ ಬೋರ್ಡ್ ಹಾಕಿದ್ರಾ, ಅಯ್ಯೋ ಇವತ್ತು ಯಾರು ಸಾಯ್ಬೇಡ್ರಿ ದಯವಿಟ್ಟು ಅಂತ ಯಾರು ಬೋರ್ಡ್ ಇದೆಯಾ? ಇಲ್ಲ. ಸ್ಮಶಾನದಲ್ಲಿ ಜಾಗ ಇಲ್ಲ ಅಂತ ಬೋರ್ಡ್ ಇರ್ಬೋದು ಅಷ್ಟೇ ಹೊರ್ತು ಸಾಯ್ಬೇಡಿ ಅಂತ ಅಂದ್ಬಿಟ್ಟು ಎಲ್ಲೂ ಬೋರ್ಡ್ ನಾವು ಇದುವರೆಗೂ ನೋಡಕ್ಕೆ ಹೋಗಿಲ್ಲ, ನೋಡೋದು ಇಲ್ಲ, ಸಾಧ್ಯನೇ ಇಲ್ಲ ಬಿಟ್ರಿ. ಆದ್ರೆ ಬೈಬಲ್ ಹೆಂಗ್ ಗೊತ್ತಾ ಹೇಳ್ತಾರೆ? ದೇವ್ರಿಗೆ ಹೇಳ್ತಾರೆ ಬೈಬಲ್ನಲ್ಲಿ ಒಂದು ವಿಚಾರ ಇದೆ ಅಂತೆ, ಅದು ಎಂದಿಗೂ ಸಾಲದು ಅಂತ ಹೇಳದೇ ಇಲ್ವಂತೆ. ಯಾರು ಗೊತ್ತಾ? ನೋಡಿ ಓದನ ಜ್ಞಾನೋಕ್ತಿ 30ನೇ ಅಧ್ಯಾಯ 15 ಮತ್ತೆ 16. ಪ್ರಜ್ವಲ್ ಬದರ್ ಓದ್ತೀರಾ? ಕೊಡು ಅನ್ನುವ 2 ಹೆಣ್ಣು ಮಕ್ಕಳು ಜಿಗಣೆಗೆ ಉಂಟು, ತೃಪ್ತಿ ಪಡೆದವುಗಳು 3 ಉಂಟು, ಹೌದು ಸಾಕೆನ್ನದವುಗಳು 4 ಉಂಟು. ಯಾವುದೆಂದರೆ ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೆಂದು ಹೇಳದ ಬೆಂಕಿ ಇವೆ. ನೋಡ್ರ, ಮೊದಲನೇದು ಏನಪ್ಪ? ಮೊದಲನೇದು ಏನಂತ ನೋಡ್ತೀರಿ? ಏನ್ರಿ? ಪಾತಾಳ. ಸಾಕು ಅಂತ ಏನ್ ಹೇಳದಿರುವು 4 ಇದೆ ಅಂತೆ. ಅದ್ರಲ್ಲಿ ಯಾವ್ದಪ್ಪ ಸಾಕು ಅಂತ ಇವನು ಹೇಳದಿರುತ್ತೆ. ಅದು ಫಸ್ಟ್ ಪಾಯಿಂಟ್ ಬರುತ್ತೆ ಅಂದ್ರೆ ಸಮಾಧಿ ಹೋಗ್ಬಿಟ್ಟು ಅಯ್ಯೋ ಇವತ್ತು ಬರ್ಬೇಡ್ರಪ್ಪ, ನಂಗೆ ತುಂಬಾ ಟೈರ್ಡ್ ಆಗಿದೆ, ಇವತ್ತು ಒಂದಿನ ವೀಕ್ಲಿ ಆಫ್ ಕಂಡ್ರಪ್ಪ, ನಾಳೆ ಬರ್ರಿ ಅಂತ ಹೇಳಿದ್ಯಾ? ಇಲ್ಲ ರೀ, ಬರ್ರಿ ಎಷ್ಟು ಜನ ಬೇಕಾದ್ರೆ ಬರ್ರಿ ಎಲ್ಲರ. ಇವತ್ತು ಲೋಕ ಜನ ಎಲ್ಲ ಬಂದವ್ರೆ, ಇನ್ನೂ ತಿರ್ಗಾ ಬರ್ತೀರಾ, ನಾಳೆನೇ ಬನ್ನಿ, ಇವಾಗೇ ಬನ್ನಿ, ಐ ಆಮ್ ಆಲ್ವೇಸ್ ರೆಡಿ. ಹೌಸ್ಫುಲ್ ಅಂತ ಬೋರ್ಡೇ ಇಲ್ಲ ರೀ. ಅದಕ್ಕೆ ಯೋರ್ದೋನ್ ನದಿ ಅಂತ್ಯ, ಮರಣನೇ ಮನುಷ್ಯನ ಮಾರ್ಗದ ಅಂತ್ಯ. ಸರಿಪ್ಪ, ಆಯ್ತು, ಇದು ಮನುಷ್ಯನ ಮಾರ್ಗದ ಅಂತ್ಯ ಗಿಂತ್ಯ ಎಲ್ಲ ಆಯ್ತು, ಓಕೆ. ಯಾಕಂದ್ರೆ ದೇವ್ರು ಏನು ಪ್ಲಾನೇ ಮಾಡಿಲ್ವಾ? ನಾವು ಇಷ್ಟು ದಿನ ನೋಡಿರೋ ಕ್ಲಾಸಲ್ಲಿ ಏನು ನೋಡಿದ್ರಿ? ಎಲ್ಲ ಕ್ಲಾಸಲ್ಲಿ ಇದುವರೆಗೂ ನೋಡಿದ್ದೀನಪ್ಪ ಅಂದ್ರೆ ಮನುಷ್ಯನಿಗೆ ದೇವ್ರ ಒಂದು ಯೋಜನೆ ಏನ್ ಮಾಡೋರೆ. ದೇವರು ಸಾಯ್ತಾರಂತ ಎಲ್ಲಾ ಮನುಷ್ಯರಿಗೆ ಏನ್ ಮಾಡೋರೆ? ಒಂದು ಬ್ಯೂಟಿಫುಲ್ ಆಗಿರೋಂಥ ಯೋಜನೆ ಮಾಡೋರು ಅಂತ ನೋಡ್ತೀರಿ. ಹಂಗಾರೆ ಯೋರ್ದಾನ್ ನದಿಯಲ್ಲಿ ದೇವ್ರು ಎಲ್ಲಿ ಪ್ಲಾನ್ ಮಾಡಿದ್ದಾರೆ? ಏನ್ ದೇವ್ರ ಯೋಜನೆ ಅಲ್ವರ? ದೇವ್ರ ಯೋಜನೆ ಮಾಡಿರ್ಬೇಕಲ್ಲ. ಹಂಗಾರೆ ಏನ್ ದೇವ್ರ ಯೋಜನೆ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ದೇವರು ಮನುಷ್ಯನಿಗೆ ಒಂದು ಯೋಜನೆ ಏನ್ ಮಾಡೋರೆ. ಏನಪ್ಪ ಅದು ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಬೈಬಲ್ ಹೆಂಗ್ ಗೊತ್ತಾ ಹೇಳ್ತಾರೆ? ಈ ಡೆಡ್ ಸಿ, ಈ ಉಪ್ಪಾಗಿರೋಂಥ ಡೆಡ್ ಸಿ ಏನ್ ಹೇಳ್ತಾರೆ ಅಂದ್ರೆ ದೇವರು ಅದನ್ನ ವಾಸಿ ಮಾಡ್ತಾರಂತೆ. ಆ ನೀರ್ಗಳನ್ನ ಸಿಹಿ ಪಡಿಸ್ತಾರಂತಾರೆ, ಶುದ್ಧ ಮಾಡ್ತಾರಂತೆ ದೇವರು. ಯಾವ ನದಿನ? ಯೋರ್ದೋನ್ ನದಿನ. ಎಲ್ಲಪ್ಪ ಕೊಟ್ಟಿದ್ದಾರೆ?
ಅಂದ್ರೆ ಓದ ನೋಡಿ, ಎಸೇಕ್ಯಲ್ 47ನೇ ಅಧ್ಯಾಯ 8ನೇ ವಾಕ್ಯ. ಜೋಯಲ್ ಬ್ರದರ್ ಓದ್ತೀರಾ? ಎಸೇಕ್ಯಲ್ 47:8. ಆಗ ಆಗ ಅವನು ಹೇಳಿದ್ದೇನೆಂದರೆ, ಈ ನೀರು ಪೂರ್ವ ಸೀಮೆಗೆ ಹೋಗಿ ಒಣ ಭೂಮಿಗೆ ಇಳಿದು ಸಮುದ್ರ ಸೇರುವುದು. ಸಮುದ್ರ ಸೇರಿದ ಮೇಲೆ ಆ ನೀರು ಸಿಹಿ ಆಗುವುದು. ನೋಡ್ರ, ಸಮುದ್ರ ಸೇರುವುದು. ಸಮುದ್ರ ಸೇರಿದ ಮೇಲೆ ಆ ಸಮುದ್ರದ ನೀರು ಏನಾಗ್ತಂತೆ? ಸಿಹಿ ಆಗ್ತದೆ ಅಂತ ಹೇಳ್ತಾರೆ. ಇದನ್ನೇ ನಾವು ಇಂಗ್ಲೀಷಲ್ಲಿ ಓದ ನೋಡಿದ್ದೀರಿ. ಇಂಗ್ಲೀಷಲ್ಲಿ ಓದ್ತೀರಾ? ಇಂಗ್ಲೀಷ್ ಯಾರ ಹತ್ರ ಇದೆ? KJV ಬೈಬಲ್, ಇಂಗ್ಲೀಷಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್. 47:8. 47:8 ಓದಿ ಜೋಯಲ್ ಬ್ರದರ್. Then said he unto me, These waters issue out toward the east country, and go down into the desert, and go into the sea, which being brought forth into the sea, the water shall be healed. ನೋಡ್ರ, ಗೋ ಫೋರ್ತ್ ಇನ್ ಟು ದ ಸೀ ಅಲ್ವರ, ಅಂಡ್ ದ ವಾಟರ್ ಶಿಲ್ ಬಿ ಹೀಲ್ಡ್ ಅಂತ ಹೇಳ್ತಾರೆ. ಯಾವ ಸಿ ಅಂದ್ರೆ ಡೆಡ್ ಸಿ ಅಲ್ವರ. ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಲವಣ ಸಮುದ್ರಕ್ಕೆ ಒಂದು ನೀರು ಬಂದು ಹರಿತಂತದ್ರಿ. ಹರಿದು ಲವಣ ಸಮುದ್ರ ಟಚ್ ಮಾಡಿದ ತಕ್ಷಣ ಲವಣ ಸಮುದ್ರದ ನೀರ್ನೇ ಸಿಹಿ ಪಡಿಸ್ತದೆ. ಇದ್ಯಾರಪ್ಪ ನದಿ ಇದು? ಇಲ್ಲೆಲ್ಲ ಬರ್ತದೆ ಅಂತ ನೋಡಿದ್ರೆ ಎಜಿಕೆಲ್ 47ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಕೊಟ್ಟಾರೆ. ಓದಿಂತೀನಿ, ಎಜಿಕೆಲ್ 47:1. ಆಮೇಲೆ ಅವನು ನನ್ನನ್ನು ಮತ್ತೆ ಜೇಕಬ್ ಬ್ರದರ್, ನಿಮ್ ಮೋಸ್ಟ್ಲಿ 2 ಡಿವೈಸ್ ಏನಾಗಿದೆ, ಅದರಿಂದ ಎಕೋ ಬರ್ತದೆ. 1 ಡಿವೈಸ್ ಎಕ್ಸಿಟ್ ಆಗಿ ಸರೋಗ್ತದೆ. ಮತ್ತೆ ಆಲಯದ ಬಾಗಿಲಿನ ಕಡೆಗೆ ಕರೆದುಕೊಂಡು ಹೋದನು. ಇಗೋ, ಆಲಯದ ಹೊಸ್ತಿಲಿನ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ನೀರು ಹರಿಯಿತು. ಆಲಯದ ಮುಂಭಾಗದಲ್ಲಿ ನೀರು ಇತ್ತು. ಆ ನೀರು ಬಲಪಾರ್ಶ್ವದಿಂದ ಯಜ್ಞವೇದಿಯ ದಕ್ಷಿಣದ ಕಡೆಗೆ ಹರಿಯಿತು. ವೆರಿ ಗುಡ್, ಥ್ಯಾಂಕ್ ಯು ಬ್ರದರ್. ಸೊ ನೋಡ್ಬೇಕಾದ್ರೆ ಆಲಯದಿಂದ ಏನ್ ಮಾಡ್ತಂತೆ? ನೀರು ಹರಿತಾ ಬಂತು ಅಂತ ನೋಡ್ತೀರಿ ಅಲ್ವರ. ನೋಡಿ, ಈ ನೀರು ಆಲಯದಿಂದ ಏನಿದಂತೆ? ಹರಿತಾ ಬಂದ. ಈ ನೀರೇ ಎಲ್ಗೋಗಿದ್ದಂತೆ? ಅಲ್ಲಿ ಲವಣ ಸಮುದ್ರಕ್ಕೆ ಮುಟ್ಟಿದ ತಕ್ಷಣ ನೀರೇ ವಾಸಿ ಆಗ್ಬಿಡ್ತದೆ ಹೇಳ್ತಾರೆ ಅಲ್ವರ. ಇವಾಗ ಆಲಯದಿಂದ ಏನಾಯ್ತು? ನೀರು ಹೊಡ್ತಾ ಬಂತು ಅಂತಂತ ಹೇಳ್ತಾರೆ ಅಲ್ವರ. ಆ ನೀರೇನಿತಂತೆ ಅಲ್ಲೇ ಟಚ್ ಆಯ್ತು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಏನ್ರಿ ಈ ನೀರು ಹೆಂಗೆ ಬಂತು? ಒಂದೇ ಸತಿ ಬಂದ್ಬಿಡ್ತಾ ಅಂದ್ರೆ ಇಲ್ಲ ರೀ, ನಿಧಾನವಾಗಿ ಹಂತ ಹಂತವಾಗಿ ಬಂತು ಅಂತ ಹೇಳ್ತಾರೆ. ನೋಡಿ, ಮೊದಲನೇದು ಹೆಂಗ್ ಬಂತು? 47ನೇ ಅಧ್ಯಾಯ 3ನೇ ವಾಕ್ಯ ಸಿಸ್ಟರ್. ಎಲ್ಲಿ ಕೆಂಪರಾಜ ಬದರ್ ಏನಿದ್ದೀರಾ? ಕೆಂಪರಾಜ ಬದರ್, ಓಕೆ. ವರುಣ್ ಬದರ್ ಓದ್ತೀರಾ? ಎಜಿಕೆಲ್ 47:3. ಕೈಯಲ್ಲಿ ನೂಲು ಇದ್ದ ಮನುಷ್ಯನು ಪೂರ್ವದ ಕಡೆಗೆ ಹೊರಟು 1000 ಮೊಳ ಅಳೆದ ಮೇಲೆ ನನ್ನನ್ನು ನೀರಿನಿಂದ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ನೋಡ್ರ, ಮೊದಲು ಎಷ್ಟಿತ್ತಂತೆ? ಏನ್ರಿ 100,000 ಏನ್ರಿ ಅಳತೆ ಅವನು ಮಾಡ್ತಾನೆ. 1000 ಮೊಳ ಅಳತೆ ಮಾಡಿದ ತಕ್ಷಣ ನೀರು ಹೆಂಗಿತ್ತಂತೆ? ಅದರ ಪಾದದ ಹತ್ರಕ್ಕಿತ್ತಂತೆ. ನೆಕ್ಸ್ಟ್ ಬರ್ತಾರೆ, ಹಿಂಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ವಾಕ್ಯ, 4ನೇ ವಾಕ್ಯ. ಬೇಕಾಯ್ತಲ್ಲ ಓದಕ್ಕೆ. ಎಜಿಕೆಲ್ 47:4 ಓದಿ. ಅವನು 1000 ಮೊಳಗಳನ್ನು ಅಳೆದ ಮೇಲೆ ನನ್ನನ್ನು ನೀರಿನಿಂದ ದಾಟಿಸಲು ಆಗ ನೀರು ಮೊಣಕಾಲುಗಳ ತನಕ ಇತ್ತು. ನೋಡ್ರ, ಇನ್ನು 1000 ಮೊಳ ಅವನ್ ಏನ್ ಮಾಡ್ತಾನೆ? ಅಳತೆ ಮಾಡ್ತಾನೆ. ಹೆಂಗಪ್ಪ ಇತ್ತು ಅಂದ್ರೆ ಮೊಣಕಾಲ್ವರೆಗೂ ಇತ್ತು ಅಂತ ಹೇಳ್ತಾರೆ. ಇನ್ನ 1000 ಮೊಳ ಏನ್ ಮಾಡ್ತಾನೆ? ಅಳತೆ ಮಾಡ್ತಾನೆ. ನೋಡಿರ್ತೀನಿ 4ನೇ ವಾಕ್ಯ ಬದರ. ಇನ್ನು 1000 ಅಳೆದು ನನ್ನನ್ನು ದಾಟಿಸಲಾಗಿ ನೀರು ಸೊಂಟದವರೆಗೆ ಇತ್ತು. ನೋಡ್ರ, ಎಲ್ಲಿಂತೆ? ಸೊಂಟದವರೆಗೆ ಬಂದಂತೆ. ಇನ್ನ ತಿರ್ಗಾ 1000 ಮೊಳ ಏನ್ ಮಾಡ್ತಾನೆ? ಅಳತೆ ಮಾಡ್ತಾನೆ. ನೀರ್ ಏನಾಯ್ತಂತಾರೆ ಅಲ್ಲಿ? ಈಜು ಅಷ್ಟ ಆಗ್ಬಿಡ್ತಂತೆ. ಓದಿ ಬುದಾರ. ಇನ್ನು 1000 ಅಳೆದ ಮೇಲೆ ಅದು ನನ್ನಿಂದ ದಾಟಲಾಗದೆ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದೆ ತೊರೆಯಾಗಿತ್ತು. ನೋಡ್ರ, ನೀರ್ ಹೆಂಗ್ ಬಂದಂತೆ? ಒಂದೇ ಸತಿ ಹರ್ಕ ಬಂದಿಲ್ಲ ರೀ. ಸ್ಟೇಜ್ ಬೈ ಸ್ಟೇಜ್, ಸ್ಟೇಜ್ ಬೈ ಸ್ಟೇಜ್. ಅದರ ಫಸ್ಟ್ ಪಾದ, ಮೊಣಕಾಲು, ಸೊಂಟ ಮುಳುಗೋ ಅಷ್ಟೇ ಏನಾಗ್ಬಿಡ್ತಂತಾರೆ? ಅಲ್ಲಿ ಹೋಗ್ಬಿಡ್ತಂತೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ, ಏನ್ರಿ ಈ ನೀರು ಎಲ್ಲೆಲ್ಲಿ ಹೋಗ್ತದೋ ಏನಪ್ಪ ಆಯ್ತು ಅಂತಂದ್ರೆ ಏನ್ರಿ ಅಲ್ಲೆಲ್ಲ ಬಂದ್ಬಿಟ್ಟು ಏನ್ರಿ ಜೀವ ಬರೋಕೆ ಶುರು ಆಯ್ತಂತೆ ಅದರ. ಅದು ಮಾತ್ರ ಅಲ್ಲ ಏನ್ರಿ, ಈ ನೀರು ಹೋಗಿದ ತಕ್ಷಣನೇ ಏನಪ್ಪ ಖಾಲಿ ವಾಸಿ ಆಯ್ತು ಅಂತ ನೋಡ್ತೀರಿ ಅಲ್ರ. ಆಮೇಲೆ ಆ ಕಡೆ ಈ ಕಡೆ ಏನಪ್ಪ ಇತ್ತು ಅಂದ್ರೆ ಮರಗಳಿತ್ತು ಅಂತ ನೋಡ್ತೀರಿ. ಎಲ್ಲಿ? ಅದೇ 47ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೋದ್ರಿ.
ಎಜಿಕೇಲ್ 47:7. ನಾನು ತಿರುಗಿ ಬಂದಾಗ ಇಗೋ ನದಿಯ ತೀರದಲ್ಲಿ ಆ ಕಡೆಗೂ ಈ ಕಡೆಗೂ ಅತಿ ಹೆಚ್ಚು ಮರಗಳಿದ್ದವು. ನದಿಯ ಬಳಿ ಅದರ ತೀರದಲ್ಲಿ ಆ ಕಡೆಗೂ ಈ ಕಡೆಗೂ ಆಹಾರಕ್ಕಾಗಿ ಎಲ್ಲಾ ಮರಗಳು ಬೆಳೆಯುವವು. ಅವುಗಳ ಎಲೆಗಳು ಬಾಡುವುದಿಲ್ಲ, ಹಣ್ಣು ಮುಗಿದು ಹೋಗುವುದಿಲ್ಲ. ಅವು ತಿಂಗಳುಗಳ ಪ್ರಕಾರ ಹೊಸ ಫಲಗಳನ್ನು ಫಲಿಸುವವು. ಅವುಗಳ ನೀರು ಪರಿಶುದ್ಧ ಸ್ಥಳದಿಂದ ಹೊರಟು ಬಂದದ್ದು. ಅವುಗಳ ಹಣ್ಣುಗಳು ಆಹಾರಕ್ಕೂ ಎಲೆಗಳಿಗೂ ಔಷಧಕ್ಕೂ ಆಗುವುವು. ನೋಡ್ರ, ಆ ಕಡೆ ಈ ಕಡೆ ಏನಂತೆ ಮರಗಳಿತ್ತಂತೆ. ಏನಪ್ಪ ಈ ಮರಗಳ ಸ್ಪೆಷಾಲಿಟಿ ಅಂತ ನೋಡ್ದ ಅಂತಂದ್ರೆ, ಈ ಮರಗಳು ಯಾವತ್ತು ಎಲೆಗಳು ಬಾಡ್ತಾನೆ ಇರ್ಲಿಲ್ಲ ಅಂತಾರೆ. ಏನ್ರಿ, ಸದಾ ಕಾಲ ಹಣ್ಣುಗಳನ್ನ ಕೊಡುವಂತ ಏನ್ರಿ ಆಗಿರ್ತತೆ ಮರಗಳಾಗಿತ್ತು ಅಂತ ಹೇಳ್ತಾರೆ. ಆ ಎಲೆಗಳನ್ನ ಔಷಧಿಗಾಗಿ ಯೂಸ್ ಮಾಡ್ತಾ ಇದ್ರು. ಆ ಒಂದು ಏನ್ರಿ ಹಣ್ಣುಗಳನ್ನ ಆಹಾರಕ್ಕಾಗಿ ಏನ್ ಮಾಡ್ತಾ ಇದ್ರು, ಯೂಸ್ ಮಾಡ್ತಾ ಇದ್ರು ಅಂತ ನೋಡ್ತೀರಿ ಅಲ್ಲರ. ಇದು ಮಾತ್ರ ಅಲ್ಲ ರೀ, ಅಲ್ಲಿ ಮೀನುಗಳು ರಾಶಿ ರಾಶಿ ಇತ್ತು ಅಂತ ಕೂಡ ಹೇಳ್ತಾರೆ. ನೋಡಿದ್ದೀರಿ, ನಾವೇನ್ ನೋಡಿದ್ರಿ, ಲವಣ ಸಮುದ್ರದಲ್ಲಿ ಮೀನ್ ಏನಾಗ್ಬಿಡ್ತಾ ಇತ್ತು, ಬಿಡ್ತಾ ಇತ್ತು. ಆದ್ರೆ ಇಲ್ಲಿ ನೋಡ್ರಿ ಏನಂತಾರೆ, ಮೀನು ರಾಶಿ ರಾಶಿಯಾಗಿರ್ತಂತೆ. ನೋಡಿ ಓದನ, ಎಲ್ಲಿ ಎಜೆಕಿಯಲ್ 47:9 ಓದಿ. ಓದಿ ಶ್ವೇತಾ ಅಷ್ಟರ್. ಈ ತೆರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ಬದುಕಿ ಬಾಳುವವು. ಮೀನು ರಾಶಿ ರಾಶಿಯಾಗಿ ಏನಾಗ್ತದೆ, ಸಿಗ್ತದಂತೆ ಅಲ್ರ. ನೋಡಿ, ಇವಾಗ ನೀವೇ ಅರ್ಥ ಮಾಡ್ಕೊಂಬಿಟ್ರಿ ಈ ಪಾಠ ಏನು ಅಂತ. ತುಂಬಾ ಸಿಂಪಲ್ ಅಲ್ರ. ಏನ್ರಿ, ಆ ಕಡೆ ಈ ಕಡೆ ಬೆಸ್ತರು ಇರ್ತಾರಂತೆ, ಮೀನ್ ಹಿಡಿತಾ ಇರ್ತಾರಂತೆ ಅಲ್ರ. ಇದೇನರ್ಥ, ಕರ್ತನಲ್ಲಿ ಪ್ರೀತಿ ಅಂದ್ಗಳೇ, ಇದೇ ತರದ ಮರಗಳ ಬಗ್ಗೆ ಎಲ್ಲರೂ ಬೇರೆ ಕಡೆ ಓದಿದ್ದೀರಾ ಏನ್ರಿ? ಮರಗಳಿತ್ತು ಏನ್ರಿ, ಅಲ್ಲಿ ನೀರು ಹರಿತಾ ಇತ್ತು, ಆ ಕಡೆ ಈ ಕಡೆ ಮರಗಳಿತ್ತು. ಆ ಎಲೆಗಳನ್ನ ಏನ್ರಿ ಇದಕ್ಕಾಗಿ ಉಪಯೋಗಿಸ್ತಾ ಇದ್ರು. ಆಮೇಲೆ ಹಣ್ಣುಗಳು ಬಿಡ್ತಾ ಇತ್ತು ಅಂತ ಬೇರೆ ಕಡೆ ಬೈಬಲ್ ಎಲ್ಲ ಓದಿದ್ದೀರಾ ನಾವು? ಜ್ಞಾಪಿಸ್ಕೊಳ್ಳಿ ಎಲ್ಲರ. ಬೇರೆ ಬೈಬಲ್ ಅಲ್ಲಿ ಎಲ್ಲರೂ ಒಂದ್ ಕಡೆ ಇದೇ ತರ ಎಲ್ಲರೂ ಓದಿದ್ದೀರಾ? ಹೌದು, ರೆವಲ್ಯೂಷನ್ ಅಲ್ಲಿ ಇದೆ. ಪ್ರಕಟಣೆ ಪುಸ್ತಕದಲ್ಲಿ ಐತೆ ನೋಡ್ರಿ, ಓದನ. ಪ್ರಕಟಣೆ 22ನೇ ಅಧ್ಯಾಯ. ಓದ್ರಿ ಬದರ್, ಪ್ರಸನ್ನ ಬದರ್ ಓದಿ. ಪ್ರಕಟಣೆ 22:1 ಮತ್ತು 2. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವ ಜಲವಾದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ವೆರಿ ಗುಡ್ ಅಲ್ವರಾ? ಸೇಮ್ ವಾಕ್ಯ ನಾವು ಎಜಿಕೇಲ್ ಅಲ್ಲಿ ನೋಡಿದ್ದು, ಪ್ರಕಟಣೆ ಕೂಡ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಇಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ, ಏನ್ರಿ ಜೀವ ಜಲ ಇತ್ತು ಅಂತ. ಆ ಜೀವ ಜಲಕ್ಕೆ ಆ ಕಡೆ ಈ ಕಡೆ ಏನಪ್ಪಾ ಇತ್ತು ಅಂತಂದ್ರೆ ಮರಗಳಿತ್ತು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಸೇಮ್ ಎಜಿಕೇಲ್ 22ನೇ ಅಧ್ಯಾಯದಲ್ಲಿ ಬರೋಂಥ ಮಾತೆ ಎಜಿಕೇಲ್ 47 ಬರೋದು. ಆದ್ರೆ ಏನಪ್ಪಾ ಅಂದ್ರೆ, ನಾವು ಎಜಿಕೇಲ್ ಅಲ್ಲಿ ದೇವರ ಆಲಯದಿಂದ ಬಂತು ಅಂತ ನೋಡ್ತೀರಿ ನೀರು, ಪ್ರಕಟಣೆಯಲ್ಲಿ ಸಿಂಹಾಸನದಿಂದ ಬಂತು ಅಂತ ಹೇಳ್ತಾರೆ. ಎರಡು ಒಂದೇ. ಈ ಸಿಂಹಾಸನ ಎಲ್ಲಪ್ಪ ಇದೆ ಅಂದ್ರೆ ದೇವರ ಆಲಯದಲ್ಲಿ ಇರೋದು ಅಲ್ವರ. ಸೊ ದೇವರ ಆಲಯದಿಂದ ಏನಾಯ್ತು, ನೀರು ಬಂತು ಅಂತ ಹೇಳ್ತಾರೆ. ಅದಕ್ಕೆ ಚೆನ್ನಾಗಿ ಬರ್ದಿಟ್ಕೊಳ್ಳಿ, ಎಜಿಕೇಲ್ ಪುಸ್ತಕ ಪ್ರಕಟಣೆ ಪುಸ್ತಕ 2 ಪ್ಯಾರಲಲ್. ಎಜಿಕೇಲ್ 47ನೇ ಅಧ್ಯಾಯ, ಪ್ರಕಟಣೆ 22ನೇ ಅಧ್ಯಾಯ, 2 ಪ್ಯಾರಲಲ್ ಚಾಪ್ಟರ್ ರೀ. ಸೇಮ್ ಅಲ್ಲಿ ಹೇಳೋದ್ನೆ ಇಲ್ಲಿ ಏನ್ ಮಾಡೋದು ಹೇಳೋದು ಅಲ್ವರ. ಸರಿ, ಏನ್ರು ಎರಡು ಆತ್ಮಿಕವಂತ ಭಾಷೆಯಲ್ಲಿ ಮಾಡೋದು ಮಾತಾಡೋದು. ನಾವು ಔಟ್ ಟು ಸ್ಟಡಿ ಬೈಬಲ್ ಚೆನ್ನಾಗಿ ಅರ್ಥ ಇದೆಯಾ ಅದರ? ಅಲ್ಲಿ ಹೆಂಗ್ ಓದಿದ್ರಿ, ಒಂದೊಂದು ಪದಗಳಿಗೆ ಸಿಂಬಲ್ಸ್ ಏನ್ ಮಾಡಕ್ಕೆ ಹುಡುಕ್ಬೇಕು. ಬೈಬಲ್ ನೀರು ಅಂತಾನೆ ಏನೋ, ಬೈಬಲ್ ಮಾಡಕ್ಕೆ ಅರ್ಥನ ತೆಗಿಬೇಕು ಅದರ. ಬೈಬಲ್ ನೀರು ಅಂತಂದ್ರೆ ಏನ್ರಿ, ಜನರಾಶಿ ಅದರ. ಜನರನ್ನ ಏನ್ ಮಾಡ್ತಾರದು ಸೂಚನೆ ಮಾಡ್ತಾರೆ. ಅವಾಗ ಓದಲ್ಲ ಪ್ರಕಟಣೆ 17:14 ಅಲ್ವರ. ಏನ್ರಿ ಅದು ಮಾತ್ರ ಅಲ್ಲ, ನೀರು ಅಂದ್ರೆ ಬೈಬಲ್ ಇನ್ನೊಂದು ಅರ್ಥ ಇದೆ. ಏನಪ್ಪಾ ಅರ್ಥ ಅಂತಂದ್ರೆ ಸತ್ಯ. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಓದೋಣ. ಹಬಕ್ಕೂಕ್ 2:14 ಓದಿ. ಹಬಕ್ಕೂಕ್ 2:14. ಹೇಳಿ, ನವೀನ್ ಬದರ್ ಓದ್ತೀರಾ? ಹಬಕ್ಕೂಕ್ 2:14. ಎಲ್ಲ ಬೈಬಲ್. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ವೆರಿ ಗುಡ್ ಬದರ್ ಅಲ್ವರ. ನೋಡ್ಬೇಕ್ರೆ ಏನ್ರಿ, ಸಮುದ್ರದಲ್ಲಿ ನೀರ್ ಹೇಗೋ ಅದೇ ರೀತಿ ಯೆಹೋವನ ಜ್ಞಾನ ಏನಾಗಿರ್ತಾರೆ, ಭೂಮಿಯಲ್ಲಿ ತುಂಬಿಕೊಂಡಿರ್ತಾರೆ ಅಂತ. ಸಮುದ್ರದಲ್ಲಿ ನೀರ್ ಹೇಗೋ ಅಲ್ವರ, ಯೆಹೋವನ ಜ್ಞಾನ ಸತ್ಯನಾಗಿ ತುಂಬಿಕೊಂಡಿರ್ತಾರೆ. ಹಂಗಾರೆ ನೀರು ಅಂತಂದ್ರೆ ಸತ್ಯ. ಸತ್ಯ ಜನಗಳಿಗೆ ಆಲಯದಿಂದ ಯಾವಾಗ ಹೋಗ್ತಾರೋ, ಆಲಯ ಅಂತಂದ್ರೆ ಏನ್ರಿ, ನಾವೇ ದೇವರಲ್ಲ. ನೀವೇನ್ರಿ ದೇವರಾಲಯವಾಗಿದ್ರ ಅಲ್ವರ. ಹಂಗಾರೆ ಸಭೆ ಒಂದ್ಸತಿ ಸಭೆ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ
ಕ್ರಿಸ್ತನೊಂದಿಗೆ ಸೇರಿದ್ಮೇಲೆ ಈ ಒಂದು ಆಲಯದಿಂದ ಏನ್ ಬರ್ತಾರೆ, ಸತ್ಯ ಬರ್ತದೆ. ಈ ಸತ್ಯ ಲೋಕ ಜನಗಳಿಗೆ ಏನಾಗ್ತಾರೆ, ರೀಚ್ ಆಗ್ತಾರೆ. ಇವಾಗ ಸತ್ಯ ಲೋಕ ಜನಗಳಿಗೆ ರೀಚ್ ಆಗಿದೆಯಾ? ಇಲ್ಲ. ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ರಾಜ್ಯವನ್ನು ಭೂಲೋಕದ ಸ್ಥಾಪನೆ ಮಾಡ್ತಾರೆ. ಈ ಸತ್ಯ ಏನ್ ಮಾಡ್ತಾರೆ, ಎಲ್ಲಾ ಜನಗಳಿಗೆ ಹೊಡ್ತಾರೆ. ಹೆಂಗ್ ಹೋಗ್ತದೆ? ಒನ್ ಬೈ ಒನ್, ಸ್ಟೇಜ್ ಬೈ ಸ್ಟೇಜ್. ಫಸ್ಟ್ ಪಾದಕ್ಕೆ ಹೋಗ್ತಾರೆ, ನೆಕ್ಸ್ಟ್ ಮೊಣಕಾಲ್ಗೆ ಹೋಗ್ತಾರೆ, ನೆಕ್ಸ್ಟ್ ಸೊಂಟಕ್ಕೆ ಹೋಗ್ತಾರೆ, ನೆಕ್ಸ್ಟ್ ಏನ್ರಿ ಮನುಷ್ಯ ಮುಳುಗೋ ರೀತಿಯಲ್ಲಿ ಹೋಗ್ಬಿಡ್ತಾನೆ. ಈ ರೀತಿ ಸತ್ಯಾಂಶಗಳನ್ನ ದೇವರ ಲೋಕ ಜನಗಳಿಗೆ ಏನ್ ಮಾಡ್ತಾರೆ, ಕೊಡ್ತಾರೆ. ಆ ನೀರು ಜನಗಳಿಗೆ ಟಚ್ ಆಗಿದ ತಕ್ಷಣ ಏನಾಗ್ತದೆ, ಆ ಸಮುದ್ರದ ನೀರು ವಾಸಿ ಆಗ್ತದೆ. ಜನಗಳಿಗೆ ಸತ್ಯ ಗೊತ್ತಿಲ್ಲ, ಅದನ್ನ ಏನ್ ಮಾಡ್ತಾರೆ, ಇವತ್ತೆಲ್ಲ ಮರಣಕ್ಕೆ ಹೋಗ್ತಾ ಇದ್ರೆ. ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಏನ್ರಿ ಸತ್ಯನ ಕೊಟ್ಟಿದ ತಕ್ಷಣ ಮೀನ್ಗಳೆಲ್ಲ ಜೀವಂತವಾಗಿ ಬರ್ತಾರೆ. ಮೀನು ಅಂತ ಏನೋ ಯೇಸು ಕ್ರಿಸ್ತ ಹೇಳ್ತಲ್ಲ, ನಿಮ್ಮನ್ನ ಏನ್ ಮಾಡ್ತೀನಿ, ಬೆಸ್ತರನಾಗಿ ಮಾಡ್ತೀನಿ. ಯಾವ ಬೆಸ್ತರ? ಮನುಷ್ಯರೇ ಮನುಷ್ಯ. ನೋಡ್ರ, ಮನುಷ್ಯರ ಬೆಸ್ತರನ್ನಾಗಿ ಮಾಡ್ತೀನಿ. ಅಂದ್ರೆ ಮೀನು ಅಂತಂದ್ರೆ ಮನುಷ್ಯರೆಲ್ಲ ಸತ್ತೋಗೋರು. ಇವತ್ತು ಲವಣ ಸಮುದ್ರ ಬಂದು ಟಚ್ ಆಗಿದ್ರೆ ಸತ್ತೋಗ್ಬಿಡೋರು. ಸಮಾಧಿಯಲ್ಲಿರೋದೆಲ್ಲಾನು ಕ್ರಿಸ್ತನ್ ಏನ್ ಮಾಡ್ತಾನೆ, ಎಬ್ಬಿಸ್ತಾರೆ. ಇಲ್ಲಿ ಓದಿ ವಾಕ್ಯ, ಜಾನ್ 5th chapter 28 and 29. ಇಲ್ಲಿ ಯಾರು ಓದಿರೋ ಯಾರಿದ್ದಾರೆ? ನವೀನ್ ಬ್ರದರ್ ಓದ್ತೀರಾ? ಯೋಹಾನ 5:28-29. ಒಂದ್ ನಿಮಿಷ ಪಾಸ್ಟರ್. ಯೋಹಾನ 5:28 ಮತ್ತು 29 ಬರ್ತಾರೆ. ಓದ್ಲಾ ಬ್ರದರ್ ನಾನು? ಹಾ, ಅದಕ್ಕೆ ಆಶ್ಚರ್ಯ ಪಡುವುದಾದರೆ ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವವರು. ನೋಡ್ರ, ಏನ್ರಿ ಆಶ್ಚರ್ಯ ಪಡಬೇಡಿರಿ. ಸಮಾಧಿಯಲ್ಲಿ ಮಲಗಿರೋ ಎಲ್ಲರೂ ಆತನ ಧ್ವನಿಯನ್ನು ಕೇಳ್ರಿ, ಎದ್ದು ಬರುವಂತ ಕಾಲ ಏನಾಗ್ತದೆ, ಬರ್ತದಂತೆ. ಯಾವಾಗ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ. ಎಲ್ಲರ ಇನ್ನೊಂದು ವಾಕ್ಯ ಓದೋಣ. 1 ಕೊರಿಂಥ 15ನೇ ಅಧ್ಯಾಯ 21-22. 1 ಕೊರಿಂಥ 15ನೇ ಅಧ್ಯಾಯ 21 ಮತ್ತು 22. ಇಲ್ಲಿ ಕೆಂಪರಾಜ್ ಬದರ್ ಲೈನ್ ಇದ್ದೀರಾ? ಕೆಂಪರಾಜ್ ಬದರ್. ಓಕೆ, ಮುತ್ತುರಾಜ್ ಬದರ್. ತೆಲುಗು ಬ್ರದರ್. ಹೌದು, ತೆಲುಗುನಾ? ತೆಲುಗು. ಓಕೆ. ಹೌದು. ಶಿಲ್ಪಾ ಸಿಸ್ಟರ್ ಓದ್ತೀರಾ? ಲಕ್ಷ್ಮೀ ಸಿಸ್ಟರ್ ಓದಿ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಮನುಷ್ಯನ ಮುಖಾಂತರ ಮರಣವು ಉಂಟಾದ ಕಾರಣ ಮನುಷ್ಯನ ಮುಖಾಂತರ ಏನ್ರಿ ಸತ್ತವ್ರಿಗೆ ಏನಂತೆ ಪುನರುತ್ಥಾನ ಉಂಟಾಗುವುದು. ನೋಡ್ರ, ಸತ್ತವ್ರು ಎಲ್ಲರೂ ಏನಾಗುತ್ತೆ ಪುನರುತ್ಥಾನದಲ್ಲಿ ವಾಪಸ್ ಬರ್ತಾರೆ. ಆಮೇಲೆ ಅಲ್ಲಿ ನೋಡ್ತೀರಿ ಏನ್ರಿ, ಆ ಕಡೆ ಮರಗಳಿತ್ತಂತೆ ಅಲ್ವರ, ಎಲೆಗಳನ್ನ ಏನಕ್ಕೆ ಯೂಸ್ ಮಾಡ್ತಾರಂತೆ? ಕಾಯಿಲೆ ವಾಸಿ ಮಾಡಕ್ಕೆ ಅಲ್ವರ. ಅಲ್ವರ, ಏನು ಮರಗಳು ಅಂತಂದ್ರೆ ನೀತಿವಂತನ ಹೆಂಗಿದಾನೆ ಕೀರ್ತನೆ ಹೇಳ್ತಾರೆ. ಹಗಲಿರುಳು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಂತ ಮನುಷ್ಯನ ಹೆಂಗಿದಂತೆ ಅದರ ಕಾವಲಲ್ಲಿರೋಂತ ಮರಗಳ ತರ ಇದ್ದಾನೆ. ತಕ್ಕ ಸಮಯಕ್ಕೆ ಏನ್ ಮಾಡ್ತಾನೆ, ಫಲ ಕೊಡ್ತಾನೆ. ನೀತಿವಂತರು ಅಲ್ವರ ಆ ಮರಗಳು. ಅದರ ಸಭೆ ದೇವದರ್ಶನ ಹೆಂಗಿದೆ, ನೀತಿವಂತರು ಇದಾರೆ ನೋಡ್ರಿ. ಅವರ ಎಲೆಗಳು, ಎಲೆ ಅಂತಾನೆ ಏನು, ಮರಕ್ಕೆ ಜೀವನನೇ ಇಲ್ಲ ರೀ. ಇವ್ ಮರಕ್ಕೆ ಎಲೆ ಇಲ್ಲ ಅಂತ ತಿಳ್ಕೊಳ್ಳಿ, ಎಲೆ ಎಲ್ಲ ಉದ್ರೋಗ್ಬಿಡ್ತು ತಿಳ್ಕೊಳ್ಳಿ. ಆ ಮರಕ್ಕೆ ಏನಿಲ್ಲ ಅಂತ, ಜೀವ ಇಲ್ಲ ಅಂತ ಅರ್ಥ. ಸಭೆಯ ಜೀವನ ಇಡೀ ಲೋಕ ಜನಗಳಿಗೆ ಖಾಲಿ ವಾಸಿ ಮಾಡಕ್ಕೆ ಒಂದು ಔಷಧಿ ತರ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಆ ಹಣ್ಣುಗಳನ್ನ ಏನ್ರಿ ಅದನ್ನ ಏನ್ ಮಾಡ್ತಾರೆ, ಆಹಾರಕ್ಕಾಗಿ ಯೂಸ್ ಮಾಡ್ತಾರೆ. ಅಂದ್ರೆ ಅವ್ರ ಉಪದೇಶಗಳು ಸಭೆಯ ಒಂದು ಮಾರ್ಗದರ್ಶಿಯಲ್ಲೇ ಇಡೀ ಲೋಕ ಜನಗಳಿಗೆ ಏನ್ ಮಾಡೋದು, ರಕ್ಷಣೆಯನ್ನು ಕೊಡೋದು ಅಲ್ರ. ಆಮೇಲೆ ಆ ಕಡೆ ಈ ಕಡೆ ಬೆಸ್ತರು ಇದ್ರು ಅಂತ ನೋಡ್ತಾರೆ. ಏನಪ್ಪ ಪಿತೃಗಳಲ್ಲಿ ಏನ್ ಮಾಡ್ತಾರೆ, ಅವ್ರು ಎದ್ದು ಬಂದು ಏನ್ರಿ ಅವ್ರೆಲ್ಲಾರ್ಗು ಸತ್ಯನ ಏನ್ ಮಾಡ್ತಾರೆ, ಅವ್ರಿಗೆ ತಿಳಿಸ್ಕೊಡ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ. ಆದ್ರೆ ಇಲ್ಲಿ ಒಂದು ಮುಖ್ಯವಾಗಿರೋಂಥ ಪಾಯಿಂಟ್ ಅಬ್ಸರ್ವ್ ಮಾಡ್ಬೇಕ್ರಿ. ಏನಪ್ಪ ಹೇಳ್ತಾರೆ ಅಂದ್ರೆ, ಎಲ್ಲಾ ಜಾಗ ವಾಸಿ ಆಗೋಯ್ತು ಅಂತ ಹೇಳ್ತಾರೆ, ಸ್ವಲ್ಪ ಜಾಗ ವಾಸಿ ಆಗಿಲ್ಲ ಅಂತ ಹೇಳ್ತಾರೆ. ಎಜಿಕೆಲ್ ನೋಡಿ, ಅದು ತುಂಬಾ ಚೆನ್ನಾಗಿದೆ, ಓದೋಣ. ಎಜಿಕೆಲ್ 47:11 ಓದಿ. ಎಜಿಕೆಲ್ 47:11. ಆದರೆ ಅದರ ಕೆಸರಾದ ಸ್ಥಳಗಳು, ಕೊಳಚೆಗಳು ಸ್ವಸ್ಥವಾಗುವುದಿಲ್ಲ, ಅವು ಉಪ್ಪಿಗೆ ಒಪ್ಪಿಸಲ್ಪಡುವವು. ಕೆಲವು ಜಾಗ ಸ್ವಸ್ಥವಾಗಿದ್ದಲ್ಲ, ಉಪ್ಪಿಗೆ ಒಪ್ಪಿಸ್ಕೊಡ್ತಾರಂತೆ. ಹೆಂಗ್ ಗೊತ್ತಾ ಮೀನಿಂಗು? ಕ್ರಿಸ್ತನ ಎರಡನೇ ಬರಿಕೆ ಬಂದಿದ್ಮೇಲೆ ಸತ್ತವ್ರನ್ನೆಲ್ಲಾನು ಪುನರುತ್ಥಾನ ಮಾಡ್ತಾರೆ, ಸತ್ಯ ಕೊಡ್ತಾರೆ. ಸತ್ಯದ ಪ್ರಕಾರ ಬಾಳಿ ಅಂತ ಹೇಳ್ತಾರೆ. ಎಲ್ಲ ಸತ್ಯದ ಪ್ರಕಾರ ಬಾಳ್ತಾರೆ. ಆದ್ರೆ ಕೆಲವು ಜನ ಸತ್ಯ ಕೊಟ್ಟರು ಸರಿ, ಸತ್ಯದಿಗೆ ಯೋಗ್ಯವಾಗಿ ಏನಾಗಲ್ಲ, ಅವರು ಬಾಳಲ್ಲ. ನೋಡಿ, ಓದನ ಏಷ್ಯಾ 26:9 ಮತ್ತು 10 ಓದಿಂತೀನಿ. ಐಸಯ 26 chapter 9 and 10.
ಹ್ಮ್ ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರಿಸುತ್ತಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕುತ್ತಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ನೋಡ್ರ, ನೀನು ಭೂಮಿಯಲ್ಲಿ ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಭೂ ನಿವಾಸಿಗಳು ಏನ್ ಮಾಡ್ತಾರೆ? ಧರ್ಮಜ್ಞಾನ ಏನ್ ಮಾಡ್ತಾರೆ? ಪಡ್ಕೊಂತಾರೆ. ನೋಡ್ರ ಏನ್ರಿ? ಎಲ್ಲ ಧರ್ಮಜ್ಞಾನ ತಿಳ್ಕೊಂತಾರೆ. ಆದ್ರೆ ಮುಂದೆ ಕಂಟಿನ್ಯೂ ಮಾಡಿ ಸ್ಟಾರ್. ಇನ್ನೊಂದು ಮುಖ್ಯವಾಗಿರೋದು ಪಾಯಿಂಟ್ ಓದಿ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ದುಷ್ಟರನ್ನು ಕಳುಹಿಸಿದರೂ ಅವರು ಧರ್ಮಜ್ಞಾನವನ್ನು ಪಡೆಯರು. ಯೆಹೋವನ ಮಹಿಮೆಯನ್ನು ರಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನಾಚರಿಸುವರು. ದುಷ್ಟರಿಗೆ ಕರುಣೆ ನೋಡಿಸೋದು ಸರಿ, ನೀತಿವಂತರ ದೇಶದಲ್ಲಿ ಅನ್ಯಾಯವನ್ನ ಏನ್ ಮಾಡ್ತಾರಂತೆ? ಇವ್ರಿಗೆಲ್ಲ ಏನ್ ಮಾಡ್ತಾರೆ? ಎರಡನೇ ಮರಣಕ್ಕೆ ಏನ್ ಮಾಡ್ತಾರೆ? ದೇವರು ಒಪ್ಪಿಸ್ತಾರೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಯೋರ್ದನ್ ನದಿಯಲ್ಲಿ ಈ ತರ ದೇವ್ರು ಬ್ಯೂಟಿಫುಲ್ ಯೋಜನೆ ಏನ್ ಮಾಡೋರೆ? ಅಡಿಸಿಟ್ಟ ನೋಡಿರ್ತೀನಿ. ಅದಕ್ಕೆ ದೇವ್ರಿಗೂ ಇಸ್ರೇಲ್ಗಳಿಗೆ ಅದೇ ಜಾಗ ಕೊಟ್ಟಿದ್ರೆ, ಬೇರೆ ಯಾವ್ದಾರ ಜಾಗ ಕೊಡ್ಬೋದು. ಯಾಕೆ ಕೊಡ್ಲಿಲ್ಲ ಅಂದ್ರೆ ಇದ್ರಲ್ಲಿ ದೇವ್ರ ರಹಸ್ಯ ಏನಾಗಿದೆ ಅಡಗಿದೆ. ಮನುಷ್ಯನ ಯಾವ ತರ ಸೃಷ್ಟಿ ಮಾಡಿದ್ರು, ಪಾಪ ಮಾಡಿದ್ಮೇಲೆ ಯಾವ ತರ ಒಂದು ಪಾಪಕ್ಕೆ ಬಿದ್ದ, ಫುಲ್ ಕಲ್ಮಶ ಆಗ್ಬಿಟ್ಟ, ವಕ್ರವಾಗೇ ಹೋಗಿ ಮಣ್ಣನ್ನು ಸೇರ್ಕೊಂತ ಇದ್ದಾನೆ. ಆದ್ರೆ ಅದೇ ಯೋರ್ದನ್ ನದಿನ ದೇವರು ವಾಸಿ ಮಾಡಿ ಕ್ರಿಸ್ತನ ರಾಜನ ಏನ್ ಮಾಡ್ತಾರೆ? ಪುನೂತನ ಮಾಡಿ ಕರ್ಕೊಂಡ್ ಬರ್ತಾರೆ ಅಂತ ನಾವೇನ್ ಮಾಡ್ತೀರಿ? ಈ ಒಂದು ಪಾಠದಲ್ಲಿ ನಾವೇನ್ ಮಾಡ್ತೀರಿ? ನೋಡ್ತೀರಿ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ ಸತ್ತವ್ರು ಎಲ್ಲಾ ಮನುಷ್ಯರು ಏನ್ ಮಾಡ್ತಾರೆ? ಕ್ರಿಸ್ತನ ಎಡೆ ಬರುವಿಕೆಯಲ್ಲಿ ಇದೇ ಭೂಮಿ ಕರ್ಕೊಂಡ್ ಬಂದು ಅವ್ರಿಗೆ ಸತ್ಯಾಂಶಗಳನ್ನ ಏನ್ ಮಾಡ್ತಾರೆ? ಅವ್ರಿಗೆ ತಿಳಿಯಪಡಿಸ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಪ್ರಶ್ನೆ ಏನಾಯ್ತು ಅಂದ್ರೆ ಧಾರಾಳ ಕೇಳಿ. ಯಾರಿಗೇನೋ ಕ್ವಶನ್ಸ್ ಇದೆಯಾ? ಜೇಕಬ್ ದರ್ ಏನೋ ಪ್ರಶ್ನೆ ಇದೆಯಾ ನಿಮ್ಗೆ? ಜೇಕಬ್ ಆಂಥೋನಿ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಬ್ರದರ್? ಡೌಟ್ಸ್ ಇದೆಯಾ ಬ್ರದರ್? ಸರಿ, ಓಕೆ. ಶ್ವೇತಾ ಸ್ಟಾರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ರಿ. ಓಕೆ. ಜೋಯಲ್ ಬ್ರದರ್ ಏನೋ ಕ್ವಶನ್ಸ್? ನೋ ಬ್ರದರ್, ಥ್ಯಾಂಕ್ ಯು. ಕೆಂಪರಾಜ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ. ಜೇಕಬ್ ಬ್ರದರ್ ಹೇಳಿ, ಏನೋ ಡೌಟ್ಸ್ ಇದೆಯಾ? ಎರಡನೇ ಮರಣ ಅಂದ್ರೆ ಹೆಂಗ್ ಬ್ರದರ್? ಅದು ಅದೇ ಯಾವಾಗ ಬ್ರದರ್? ಅದು ಈಗ 1000 years ಅಲ್ಲಿ ಎಲ್ಲ ನಡೆಯೋದ ಅಥವಾ ಹೇಗ್ ಬ್ರದರ್ ಅದು? ಎರಡನೇ ಮರಣ ಅಂತ ನೋಡ್ಬೇಕಾದ್ರೆ ಈ ಮೊದಲನೇ ಮರಣ ಯಾರಿಂದ ಬಂತು? ಆದಾಮ್ನಿಂದ ಬ್ರದರ್. ವೆರಿ ಗುಡ್. ಈ ಆದಾಮಿಂದ ಬಂದಂತ ಮರಣಕ್ಕೆ ನಮ್ಗೆ ರಕ್ಷಣೆ ಸಿಕ್ಕಿದೆ. ಯಾರ ಮುಖಾಂತರ ಸಿಕ್ಕಿದೆ? ಕ್ರಿಸ್ತನ ಮೂಲಕ. ಕ್ರಿಸ್ತನ ಮುಖಾಂತರ ಸಿಕ್ಕಿದೆ ಅಲ್ವರ. ಇವಾಗ ಕ್ರಿಸ್ತನ ಮುಖಾಂತರ ರಕ್ಷಣೆ ಹೊಂದಿದ್ಮೇಲೆ ನಾವು ತಿರ್ಗಾ ಬೇಕೆಂದು ಪಾಪ ಮಾಡಿದ್ರೆ ಅವಾಗ ಮರಣ ಬರ್ತಾರೆ. ಆ ಮರಣ ಎಂತ ಮರಣ ಅಂತಂದ್ರೆ ಎರಡನೇ ಮರಣ. ಯಾಕಂದ್ರೆ ಮೊದಲನೇ ಮರಣ ಆದಾಮಿಂದ ಬಂತು, ಕರೆಕ್ಟ್. ಆದ್ಮೇಲೆ ರಕ್ಷಣೆ ಹೊಂದಿದ್ಮೇಲೆ ನಾವೇನ್ ಮಾಡ್ಬೇಕು? ಯೋಗ್ಯವಾಗಿ ಏನ್ ಮಾಡ್ಬೇಕು? ನಾವು ಬಾಳ್ಬೇಕು, ಕರೆಕ್ಟ್ ಅಲ್ವಾ? ಹೌದು ಬ್ರದರ್. ಇವಾಗ ನಾವು ಸತ್ಯದ ಪ್ರಕಾರ ಯೋಗ್ಯವಾಗಿ ಬಾಳಿಲ್ಲ ಅಂತಂದ್ರೆ ನಾವು ಹೋಗೋದೇ ಎಲ್ಲಿಗಪ್ಪ ಅಂತಂದ್ರೆ ಎರಡನೆಯ ಮರಣ. ಅರ್ಥ ಆಯ್ತಾ? ಅಂದ್ರೆ ಆ ಮರಣದಿಂದ ಪುನರುತ್ಥಾನನೇ ಇಲ್ಲ. ಇನ್ನೊಂದ್ಸತಿ ಯಾವತ್ತೂ ಜೀವಂತವಾಗಿ ಬರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕ್ರಿಸ್ತನ ಒಂದ್ಸತಿ ಬಲಿ ಕೊಟ್ಟಿದ್ದಾರೆ, ತಿರ್ಗಾ ಬಲಿ ಕೊಡ್ತಾರೆ ಕ್ರಿಸ್ತ. ಬ್ರದರ್ ಹಂಗಾರೆ ಕೆಲವು ಕಾರಣಗಳಿಂದ ಅಥವಾ ಏನೋ ಸುಳ್ಳು ಅಥವಾ ಏನಾದ್ರೂ ಒಂದು ಚಿಕ್ಕ ತಪ್ಪ ಅಂತ ಮಾಡ್ಬಿಡ್ತೀವಲ್ಲ ಬ್ರದರ್ ಬೈ ಚಾನ್ಸ್. ಅದಕ್ಕೆ ಏನ್ರಿ, ಅದಕ್ಕೆ ಇನ್ನೊಂದು ಪಾಠ ಇದೆ, ಸಭೆ ಅಂತಂದ್ರೆ. ಅಂದ್ರೆ ಇದು ನಾವ್ ಹೇಳ್ತಾರ ಪಾಪ ಯಾವ್ದು ಅಂತಂದ್ರೆ ಬೇಕೆಂದು ಪಾಪ ಮಾಡೋದು. ಇವಾಗ ಕೆಲವೊಂದ್ಸರಿ ಬೇಕೆಂದು ಪಾಪ ಮಾಡಲ್ಲ ನೋಡ್ರಿ. ಆ ಪಾಪಗಳನ್ನ ಕ್ರಿಸ್ತನ ಮುಖಾಂತರ ನಮ್ಗೆ ಏನಾಗಿದೆ? ನೀತಿ ವಸ್ತ್ರದ ಮುಖಾಂತರ ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಯೇಸು ಕ್ರಿಸ್ತ ನಮ್ದಾಗ ನಮ್ ನೀತಿ ವಸ್ತ್ರ ಕೊಡ್ತಾರೆ. ನಾವು ಸಣ್ಣ ತಪ್ಪುಗಳು ಬಲಹೀನತೆಯಿಂದ ಮಾಡ್ತೀರಿ, ಕರೆಕ್ಟಾ? ಇವಾಗ ಪೇತ್ರ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? 3 ಸತಿ ಏನ್ ಮಾಡಿದ್ರು? ಸುಳ್ಳು ಹೇಳಿದ್ರು ಬ್ರದರ್. ಹೌದು. ಅಲ್ಲ, ನಾನು ಅರಿಯಲ್ಲ ಅಂತ ಹೇಳಿದ್ದಾರೆ ಬ್ರದರ್. ಅವ್ರು ನಿರಾಕರಿಸಿದ್ರು, ಕರೆಕ್ಟಾ? ಹೌದು. ಇವಾಗ ಅವ್ರು ಬೇಕಂತ ಮಾಡಿದ್ರ ಅಥವಾ ಬಲಹೀನತೆ ಮಾಡಿದ್ರ? ಅದು ಬಲಹೀನತೆ ಅನ್ಕೋತ ಬ್ರದರ್. ಆದ್ರೆ ಅವರು ಪ್ರಾಮಿಸ್ ಮಾಡಿದ್ರೆ ಅವ್ರು ಬೇಕು ಅಂತ ಮಾಡ್ಲಿಲ್ಲ ರೀ. ಅದರ ಹೆಂಗ್ ಗೊತ್ತಾಗ್ತದೆ? ಕಣ್ಣೀರ್ ಸುರಿಸ್ಬಿಟ್ರಿ ಇಮ್ಮಿಟಾಗೆ, ಅದರ ಪಶ್ಚಾತ್ತಾಪ ಪಡ್ತಾರೆ. ಅದಲ್ಲೇ ಗೊತ್ತಾಗ್ತದೆ ಅವ್ರು ಬೇಕು ಅಂತ ಮಾಡ್ಲಿಲ್ಲ ಅಂತ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಬೇಕಂತ ಮಾಡೋದಕ್ಕೋ ಬಲಹೀನತೆ ಮಾಡೋದಕ್ಕೆ ಎರಡಿಗೂ ವ್ಯತ್ಯಾಸ ಇದೆ. ಬೇಕಂತ ಮಾಡೋದಕ್ಕೆ ಕ್ಷಮಾಪಣೆ ಇಲ್ಲ, ಆದ್ರೆ ಬಲಹೀನತೆ ಮಾಡೋದಕ್ಕೆ ಕ್ರಿಸ್ತ ಯೇಸು ನೀತಿ ವಸ್ತ್ರ ಯಾವತ್ತೂ ನಮ್ನ ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಅದಕ್ಕೆ ಎರಡಿಗೂ ವ್ಯತ್ಯಾಸ ಇದೆ, ಓಕೆನ್ರಾ? ಸೊ ಅಂತ ಜನಗಳು ಮಾತ್ರ ಏನ್ರಿ ಕ್ರಿಸ್ತನ್ನೇ ಅಲಗಳಿಸಿ ಏನ್ರಿ ಸತ್ಯನೇ ಸುಳ್ಳು ಅಂತಂದ್ಬಿಟ್ಟು ಬೈಬಲ್ ಎಲ್ಲ ಸುಳ್ಳು ಅಂತ ಹೇಳ ಅಂತ ಚೆನ್ನಾಗಿ ತಿಳ್ಕೊಡಿ ಅಂತ ಕ್ರೈಸ್ತವ್ರಿಗೆ ಅನ್ವಯಿಸಿದ್ರು ಎರಡನೇ ಮರಣ ಅಂತ. ಓಕೆನಾ?
ಓ ಓಕೆ ಬ್ರದರ್, ಈ ತರ ಬಲಹೀನ ಅಂತಂದ್ರೆ ನಮ್ಮ ಶರೀರದ ಆಸೆಗಳು ಮತ್ತು ಲೌಕಿಕದ ಜೀವಿಸ್ಬೇಕಾದ್ರೆ ಹ್ಮ್ ಎಷ್ಟೋ ಬಹಿರಂಗ ಅದೇ ಪಾಪ ಅದೇ ಬಚ್ಚಿಕೊಂಡ್ ಪಾಪ ಅಂತ ಹೇಳ್ತಾರ ಅಂತದೆಲ್ಲ, ಅದ್ರೂ ದೇವ್ರ ವಿರುದ್ಧ ಬ್ರದರ್. ಅದೆಲ್ಲ ಅದು ಏನೇ ಪಾಪ ಇರ್ಲಿ, ಚಿಕ್ಕದಾದ್ರೆ ದೊಡ್ಡದಾದ್ರೆ ಏನಂತೆ, ಕಳ್ಳಕಾಯಿ ಹಾ ಕದ್ರು ಕಳ್ಳನೇ, ಆನೆ ಕದ್ರೂ ಏನೇ ಹೌದು, ಕಳ್ಳನೇ, ಕಳ್ಳನೆ. ದೇವ್ರ ದೃಷ್ಟಿಯಲ್ಲಿ ಕರೆಕ್ಟಾ. ಹೌದು ಬ್ರದರ್. ಅದಕ್ಕೆ ಅಂತ ದೇವರು ಒಂದು ಕೆಲವೊಂದು ವಿಚಾರಗಳನ್ನ ಬೈಬಲ್ ಅಲ್ಲಿ ಮಾಡಿದ್ದಾರೆ. ಅದನ್ನ ನಾವು ಸಭೆ ಅಂತ ಒಂದು ಪಾಠ ಇದೆ, ನಾವು ಅತಿ ಶೀಘ್ರದಲ್ಲಿ ತಗೊಂತೀರಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಅವಾಗ ನಿಮ್ಗೆ ಈ ಪಾಯಿಂಟ್ಸ್ ಎಲ್ಲ ಕವರ್ ಆಗ್ತದೆ. ಓಕೆನಾ? ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು. ಓಕೆ, ಲಕ್ಷ್ಮೀ ಸಿಸ್ಟರ್ ಏನೋ ಡೌಟ್ಸ್ ಇದೆಯಾ? ಇಲ್ಲ బ్రదర్. ఓకే, ముత్తురాజ్ బ్రదర్ ఏమైనా ప్రశ్న ಇದೆಯా? ముత్తురాజ్ బ్రదర్ మీకు ఏమైనా క్వశ్చన్స్ ఉందా? ఓకే ఓకే, ఏం లేదు సార్, బాగుంది. ఏం లేదా? ఓకే. ఆ నవీన్ బ్రదర్ ఏమైనా ప్రశ్న ಇದೆಯಾ? ಇಲ್ಲ ಪಾಸ್ಟರ್, ಏನ್ ಡೌಟ್ ಇಲ್ಲ. ಓಕೆ, ಮೋಸೆಸ್ ಬ್ರದರ್, ಪ್ರಜ್ವಲ್ ಮೋಸೆಸ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರೋ, ಥ್ಯಾಂಕ್ ಯು. ಪ್ರಸನ್ನ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಏನ್ ಪ್ರಶ್ನೆ ಏನಿಲ್ಲ. ಓಕೆ, ಶಿಲ್ಪಾ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಹಾ ಅಂಕಲ್ ಇದೆ. ಹೇಳಮ್ಮ. ಆಗೋ ದೇವದೂತರೇ ಬಂದು ತಪ್ಪು ಮಾಡ್ತಾರ ಭೂಮಿ ಒಳಗಡೆ? ದೇವರು ಮನುಷ್ಯನ ಭೂಲೋಕಕ್ಕೆ ದೇವತನ ಕಳಿಸಿರ್ತಾರೆ ರಕ್ಷಣೆ ಮಾಡೋದಿಕ್ಕೆ ಅಂತ. ಯಾಕಂದ್ರೆ ಲೂಸಿಫರ್ ಇದೊಂದು ಸೇತಾನ್ ಆಗ್ಬಿಡ್ತಾನೆ. ಓಕೆನಾ? ಅವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ, ದೇವದೂತರಿಗೆ ಅವಕಾಶ ಕೊಡ್ತಾರೆ. ಮನುಷ್ಯರು ಅಧಿಕವಾಗಿ ಪಾಪದಲ್ಲಿ ಬೀಳ್ದ ರೀತಿಲಿ ಅವ್ರು ಏನ್ ಮಾಡ್ತಾರೆ, ನೀವು ಕಾಪಾಡಿ ಅಂತ. ಅವಾಗ ಏನ್ ಸ್ಪೆಷಲ್ ಗಿಫ್ಟ್ ಕೊಟ್ಟಿರ್ತಾರೆ ಅಂದ್ರೆ, ಅವ್ರಿಗೆಲ್ಲ ಆತ್ಮಿಕ ಶರೀರ, ನಮ್ಮ ತರ ಮಾಂಸಿಕ ಶರೀರ ಇಲ್ಲ ಅವ್ರಿಗೆ. ಆತ್ಮಿಕ ಶರೀರದಲ್ಲಿ ಬರ್ಬೋದು, ಮನುಷ್ಯರ ನಡುವೆ ಎಂತಾರೆ ಮಾಂಸದಲ್ಲಿ ಕಾಣಿಸ್ಕೊಬಹುದು, ಆ ತರ ಒಂದು ವರ ಕೊಟ್ಟಿರ್ತಾರೆ. ಅರ್ಥ ಆಯ್ತಾರ? ಅದರಿಂದ ದೇವ್ರು ಕಳ್ಸಿಕೊಟ್ಟಿರ್ತಾರೆ. ಇದು ದೇವ್ರು ಕೊಟ್ಟಂತ ಅವಕಾಶನ ಇವರು ದುರುಪಯೋಗ ಪಡಿಸ್ಬಿಡ್ತಾರೆ. ಓಕೆನಾ? ಅವಾಗೆ ಅವ್ರು ಪಾಪಿಗಳಾಗೋದು. ಓಕೆನಾ? ನಾನು ನಿಮ್ಗೆಲ್ಲ ಹಳೆ ಕ್ಲಾಸಲ್ಲಿ ಇದುವರೆಗೆ ಏನು ಕ್ಲಾಸಸ್ ಇರಲಿ ಯೂಟ್ಯೂಬ್ ಲಿಂಕ್ ಶೇರ್ ಮಾಡ್ತೀನಿ, ದಯವಿಟ್ಟು ಇನ್ನೊಂದ್ಸತಿ ಸ್ಟಾರ್ಟಿಂಗ್ ಇಂದ ಕೇಳಿ, ನಿಮ್ಗೆಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗ್ತಾರೆ. ಓಕೆನಾ? ಸರಿ. ಓಕೆ, ವರುಣ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ಸುಜಾತ ಕಾರ್ತಿಕ್ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಸುಜಾತ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಸರಿ, ಓಕೆ. ಹಂಗಾದ್ರೆ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ.